ಮಲ್ಕಂಬತ್ತಿ ಯಾರ ಕಡೆಯವರು ಫಸ್ಟ್ ಫುಡ್ಗೆ ಹೊಡಿತಾರೋ ಅವ್ರಿಗೆ ನಾಲ್ಕಲ್ಲ ಕಾಲಿಗೆ ನೀರು ಹರಿಯುತ್ತೆ. ಅದನ್ನ ಯಾಕಯ್ಯ ಇಷ್ಟೊಂದು ಭಯಂಕರವಾಗಿ ಹೇಳ್ತಾ ಇದ್ಯಾ? ಇನ್ನೂ ಭಯಂಕರವಾಗೈತೆ. ಕ್ಯಾರೆಕ್ಟರ್ ಅಲ್ಲೇ ಎದುರಿಸ್ತೀಯಲ್ಲ ಯಾ. ಹುಲಿ ಮನೆ ತಂದವರೇ ಗೆದ್ದಿದ್ದಾರೆ. ರೇ ರೆಫ್ರಿ ಅವ್ರೆ, ಇದೇನಿಕ್ರಿ ಈ ಯುದ್ಧ? ಯಾಕ್ರಿ ವೈರತ್ವ? ಏನ್ರಿ ಕತೆ? ಇದೊಂದು ದೊಡ್ಡ ಕತೆ ಕಣಪ್ಪ. ಒಂಚೂರ್ ಚಿಕ್ಕದಾಗಿ ಹೇಳಿ ಸಮಯ. ಸುಮಾರು 150 ವರ್ಷಗಳ ಹಿಂದೆ ಹಳೆ ಮೈಸೂರು ಪ್ರಾಂತ್ಯದಿಂದ ಇಲ್ಲಿಗೆ ಬಂದಂತ 2 ದೊಡ್ಡ ಪ್ರತಿಷ್ಠಿತ ಮನೆತನಗಳು. ಒಂದು ಸಿಂಹದಟ್ಟಿ ಪಾಳೆಗಾರರ ಮನೆತನ, ಇನ್ನೊಂದು ಜಮೀನ್ದಾರರ ಹುಲಿ ಮನೆತನ. ನಮ್ಮ ಪಾಳೆಗಾರರಿಗೆ ಜಮೀನ್ದಾರರ ಮನೆತನದಿಂದನೇ ಹೆಣ್ಣು ತಂದ್ರು. ಸಿಂಹ ಹುಟ್ಟೈತೆ, ಹುಲಿ ಹುಟ್ಟೈತೆ. ನಮ್ಮ ಪಾಳೆಗಾರರಿಗೆ 3 ಮಕ್ಕಳು, ಒಬ್ಬ ಗಂಡು ಮಗ, 2 ಹೆಣ್ಮಕ್ಳು. ಮಗ ದೇವರಂತ ಮನುಷ್ಯ, ಜನಸೇವೆಗಂತಾನೆ ಬದುಕ್ದಂತ ವ್ಯಕ್ತಿ. ಆ ಜಮೀನ್ದಾರಿಗೆ ಒಬ್ಬ ಮಗ, ಒಬ್ಳೆ ಮಗಳು. ಮಗ ವಿದೇಶದಿಂದ ವಿದ್ಯಾಭ್ಯಾಸ ಮುಗಿಸ್ ಬಂದಿದ್ದ. ನಮ್ಮ ಅಮ್ಮವರಿಗೆ ತನ್ನ ಅಣ್ಣ ಅಂದ್ರೆ ಪಂಚಪ್ರಾಣ. ತನ್ನ ಅಣ್ಣನ ಮಗನಿಗೆ ತನ್ನ ಮಗಳನ್ನು ಕೊಡಬೇಕು ಅನ್ನೋದು ಅಮ್ಮವ್ರ ಆಸೆಯಾಗಿತ್ತು. ಆದ್ರೆ ಮುಂದಾಗಿದ್ದೇ ಬೇರೆ. ತಂಗಿ ತನ್ನ ಅಣ್ಣ ಹತ್ರ ತನ್ನ ದುಃಖ ತೋಡ್ಕೊಂಡು, ಆಕೆ ತನ್ನ ಮನೆ ಗುಮಾಸ್ತನ್ನ ಇಷ್ಟಪಟ್ಟಿದ್ಲು. ಅಣ್ಣನಿಗೆ ತನ್ನ ತಂಗಿ ಮೇಲೆ ಅಪಾರವಾದಂತ ಪ್ರೀತಿ. ಮರು ಮಾತಾಡದೆ ಅಣ್ಣ ಆಕೆಯ ಪ್ರೀತಿಗೆ ಒಪ್ಪಿಗೆ ನೀಡಿ ಯಾರಿಗೂ ತಿಳಿಸದೆ ಆ ಗುಮಾಸ್ತನ ಜೊತೆ ಈ ಲಕ್ಷ್ಮೀ ನರಸಿಂಹನ ಸನ್ನಿಧಾನದಲ್ಲೇ ಮದುವೆ ಮಾಡಿಸ್ತಾರೆ. ಆದ್ರೆ ಈ ಕಡೆ ಈ ಮನೆತನಕ್ಕೆ ಸರಿಯಾದ ಅಳಿಯಲ್ಲ ಬಿಡು. ಮದುವೆ ಗಂಡು ಅವಮಾನ ತಾಳ್ಲಾರ್ದೆ ಇಬ್ಬರಿಗೆ ಗುಂಡು ಹಾರಿಸಿ ತಾನು ಗುಂಡು ಹೊಡ್ಕೊಂಡು ಆತ್ಮಹತ್ಯೆ ಮಾಡಿದ. ಇದನ್ನ ಕಣ್ಣಾರೆ ನೋಡಿದಂತ ಅವನ ತಾಯಿ ಹೃದಯಾಘಾತದಿಂದ ಅಲ್ಲೇ ಸತ್ತೋದು. ಬರ್ಬೇಡ, ನಿಂತ್ಕೋ. ನಮ್ಮನೆ ನಂದಾದೀಪ ಬೆಳಗಿಸ್ತೇನೆ ಅಂತ ಮಾತು ಕೊಟ್ಟು ನಮ್ಮನೆ ಕಾಸನೆ ಬೀಳಿಸ್ಬಿಟ್ಟಿಯಲ್ಲ. ಎಲ್ಲಾರ್ಗೂ ನ್ಯಾಯ ಕೊಡ್ತೀಯಲ್ಲ, ಇದಕ್ಕೆ ನ್ಯಾಯ ಹೇಳ್ತೀಯ? ನ್ಯಾಯವೇ ದೇವರು ಅಂತ ನಂಬಿರೋ ಮನೆತನ ನಮ್ಮದು. ತಪ್ಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಈ ಕ್ಷಣದಿಂದ ನನ್ನ 2 ಮಕ್ಕಳು ಸತ್ತು ಹೋದ್ರು. ಅವನನ್ನ ಗಡೀಪಾರು ಮಾಡ್ತಾ ಇದ್ದೀನಿ. ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನ ಹುಲಿ ಮನೆಗೆ ಕೊಡ್ತಾ ಇದ್ದೀನಿ. ಆವತ್ತಿಂದ ಅಣ್ಣ ತಂಗಿ ಬಾಂಧವ್ಯ ಹಾಳಾಯ್ತು, ಸಂಬಂಧಗಳು ಮುರಿದು ಹೋದ್ವು. ಮಗ ಇಲ್ಲಿ ತನಕ ಏನಾದ ಅಂತಾನೆ ಗೊತ್ತಿಲ್ಲ. 150 ಹಳ್ಳಿ ಜಗಳ ಆಡ್ಕೊಂಡು ಈ ಊರಿಂದ ಅವ್ರಿಗೆ ಹೆಣ್ ಕೊಡಲ್ಲ, ಆ ಊರಿಂದ ಈ ಊರಿಗೆ ವ್ಯವಹಾರ ಮಾಡಲ್ಲ. ಆದ್ರೆ ಈ ಮಣ್ಣಲ್ಲಿ ಯಾವುದೇ ರಕ್ತಪಾತ ಆಗ್ಬಾರ್ದು ಅಂತ 2 ಮನೆತನದವರು ಒಪ್ಪಂದ ಮಾಡ್ಕೊಂಡು ಈ ಹಬ್ಬನ ಆಚರಿಸ್ತಾರಪ್ಪ. ಇದೇ ಕತೆ. ಇದು ಕತೆ ಕತೆ ಅಲ್ಲ, ವ್ಯಥೆ. ಸಾಕ್ಮ. ಜಯ ಆಂಜನೇಯ. ಹನುಮಂತರಾಯರು, ಏನು ಕಡ್ದು ದಬಾಕಿದ್ದೀರಾ? ಓದು ಓದು. ಹೈಸ್ಕೂಲ್ ಫೈನಲ್ ಇಯರ್ ಫೇಲ್ ಸರ್. SSLC ಫೇಲು ಅಂತ ಹೇಳಿ ಲವ್ ಮಾಡ್ತಾನಂತೆ. ಲವ್ ಏನು ಕೆಲಸ ಮಾಡ್ತೀಯಾ? ಕಾಫಿ ಡೇಲ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ಕಾಫಿ ಡೇಲಿ ಸಪ್ಲೈಯರು ಮುಸುರೆ ಕೇಳಿಸ್ಕೊಂಡ್ರನೋ? 300 ಹಳ್ಳಿಗೆ ದೊಡ್ಡ ಮನೆತನ ನಮ್ದು. ಈ ಸಂಸ್ಥಾನಕ್ಕೆ ಅಳಿಯನಾಗವನು ಕಾಫಿ ಸಪ್ಲೈಯರು ಮುಸುರೆ ತೊಳೆಯೋದು. ಛೇ, ನಾನು ನನ್ನ ಮಗಳನ್ನ ಈ ಅನಾಥನಿಗೆ ಕೊಡಲ್ಲ. ಈ ಬಿಕ್ನಾಸಿ ಜೊತೆ ನಾನು ಊಟ ನನಗೆ ಅವಮಾನ ಮಾಡಿದ್ರು. ಯಾರು ಊಟ ಮಾಡಿಕೊಡ್ದು ಅಂದ್ರೆ ನನ್ನಿಂದೆ. ಸಾರಿ. ಪರವಾಗಿಲ್ಲ ಬಿಡ್ರಿ. ನಾವ್ ಯಾರಿಗ್ ಮರ್ಯಾದೆ ಕೊಡ್ತೀವೋ ಬಿಡ್ತೀವೋ, ಆದ್ರೆ ಅನ್ನಕ್ ಮಾತ್ರ ಯಾವತ್ತೂ ಮರ್ಯಾದೆ ಕೊಡ್ಬೇಕು. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ದಿನ ದುಡಿಯೋದು ಈ ಅನ್ನಕ್ಕೆ ಅಲ್ವನ್ರಿ. ನೋ ಪ್ರಾಬ್ಲಮ್, ಊಟ ಮಾಡಿ. ಹೇ, ನಿಮ್ ಹುಡುಗನ್ ಫೋನ್ ಮಾಡಿದ್ರಾ?
ಇದ್ರಲ್ಲಿ ಯಾರು ಗೆಲ್ತಾರ ಅವರೇ ಪಲ್ಲಕ್ಕಿ ಎತ್ತದು. ಊಟ ಮಾಡ್ಬೇಕಾದ್ರೆ ನಿಮ್ಗೆ ತುಂಬಾ ನೋವು ಮಾಡ್ಬಿಟ್ಟೆ, ಕ್ಷಮಿಸಿ. ಮಾವ ಬೈದ್ರು. ಪರವಾಗಿಲ್ಲ ಸರ್. ಯಾರು ಇಲ್ವಾ? ಯಾರು ಇಲ್ವಾ? ಇವನನ್ನ ಸೋಲ್ಸೋರ್ಗು ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಇದು ರಾಜ ಮನೆತನದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಅರ್ಧಗಿರ ಅಂಗಿ ಹಾಕ ಬಂದಿದ್ಯಾ? ಭರ್ಜರಿ ಗಂಡು. ಗುಡ್ಡ ಮಾಂಸ ಬರ ಇಲ್ಲಿ, ಬರ. ಕೂಗ್ಬೇಡ, ಕುಟ್ಟಿ ಪುಡಿ ಪುಡಿ ಮಾಡಿ ಚಟ್ನಿ ಮಾಡ್ಬಿಡ್ತೇನೆ. ಬರೀ ನಮ್ಮ ಮನೆತನದ ಹುಡುಗಿನ ಲವ್ ಮಾಡಿದ್ರೆ ಸಾಲಲ್ಲ, ಈ ಮನೆತನದ ಮಾನ ಪ್ರಾಣನ ಕಾಪಾಡಬೇಕು. ಇವಾಗ ನೀನ್ ಅಲ್ಲಿಗೆ ಹೋಗ್ಲಿಲ್ಲ ಅನ್ಕೋ, ಊರ್ ಮುಂದೆ ನಮ್ಮ ಮಾವನ್ ಮರ್ಯಾದೆ ಹೋಗುತ್ತೆ, ಪ್ರಾಣ ಬಿಟ್ಬಿಡ್ತಾನೆ, ಮಾನ ಬಿಡಲ್ಲ. ಈಗ ಹೋಗು. ಹರಕೆಯ ಕುರಿ. ಯಾಕೆ ಹಿಂಗ್ ಮಾಡ? ಅವನು ಹೇಳ್ದ, ನಾನು ಹೋರಾಡ್ತೀನಿ, ನಿಮ್ ಮರ್ಯಾದೆ ಕಾಪಾಡ್ತೀನಿ ಅಂತ. ಅಷ್ಟೇ ನಿನ್ ಕತೆ. ಎದುರ್ಕೋಬೇಡಿ ಮಾವ. ದೇವ್ರತ್ತದ್ನ ನಾನು ನೋಡ್ಬೇಕು, ಪ್ಲೀಸ್ ಗೆಲ್ಲಿ ಅಣ್ಣ.
ಗುಂಠೆಯಲ್ಲಿ ಇದ್ದ 7 ಕೋಟೆಯ ರಾಜನು ಸಪ್ತ ಸಾಗರ ದಾಟಿ ಬಂದ ಕಿನ್ನರ ಕೆಂಪುರುಷನು ಇವನು ಗಂಧರ್ವ ಲೋಕದ ಮಾಂತ್ರಿಕನು ಕಣ್ಣಲ್ಲಿ ನಗಿಸೋ ವಿದೂಷಕನು ನಕ್ಷತ್ರ ಲೋಕದ ಚಂದಿರನು ಆ ಸ್ವರ್ಗ ಲೋಕದ ಇಂದಿರನು He is a love magician. Don't fall in love, don't fall in love. He is a love musician. Don't fall in love, don't fall in love. Hey, we love the way you're playing, like stealing all the heart. We falling the way you're looking like a man. You so real, we fall in love with you. Don't break my heart. ಸಾವಿರ ಸಾಲು ಬರೆದರು ಕೂಡ ಸಾಲದಿವನ ನಗು ಬಣ್ಣಿಸಲು ಸಾಗುವ ಮುಗಿಲು ಕೆಳಗಿಳಿಯುವುದು ಒಮ್ಮೆ ಇವನನ್ನು ಮುದ್ದಿಸಲು ಇವನಂತೆ ಹೊಳೆವ ಹೊಳಪೇ ಇಲ್ಲ ಇವನಂತೆ ಕಾಡುವ ಗೆಳೆಯನೇ ಇಲ್ಲ ಬಲದಲ್ಲಿ ಭೀಮನ ಕುಲದವನು ಗುಣದಲ್ಲಿ ರಾಮನ ನೆರಳಿವನು ಛಲದಲ್ಲಿ ಪಾರ್ಥನ ಗೆಲುವವನು ಮೂರ್ಲೋಕದಲ್ಲಿಯೂ ಸಿಗದವನು He is a love magician. Don't fall in love, don't fall in love. He is a love musician. Don't fall in love, don't fall in love. ಕಾಡುವ ನೋವು ಮರೆಯಾಗುವುದು ಹೀಗೆ ಇವನನ್ನು ನೋಡುತ್ತಲಿರಲು ಸಾವಿರ ಪಾಲು ಗುಣದಲ್ಲಿ ಮಿಗಿಲು ಆಗದು ಇವನ ಕಡೆಗಣಿಸಲು ಇವನಂತೆ ಸೆಳೆವ ಸೆಳೆತವೇ ಇಲ್ಲ ಇವನಂತೆ ನಗಿಸುವ ಕ್ಷಣವೇ ಇಲ್ಲ ಕರುಣೇಲಿ ಕರ್ಣನ ಹೋಲುವನು ಬುದ್ಧಿಲಿ ಚಾಣಕ್ಯನೇವನು ಸ್ವಾರ್ಥಾನೆ ತಿಳಿಯದ ಮಗು ಇವನು ಪ್ರತಿ ತಾಯಿ ಬಯಸುವ ಮನೆ ಮಗನು He is a love magician. Don't fall in love, don't fall in love. He is a love musician. Don't fall in love, don't fall in love. ಇದು ನಮ್ಮ ಅಮೃತೇಶ್ವರ ಸ್ವಾಮಿ ದೇವಸ್ಥಾನ ವಾ ಇದೇನ್ರೇ ಯಾವ್ದೋ ಹೊಸ ಆಟ ಶುರು ಆಗಂಗಿದೆ ಇದು ಒಂಥರ ಹೊಸ ಆಟನೇ ಗೇಮ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರೆ ನಾವು ಪ್ರಿಪೇರ್ ಆಗ್ಬೋದಪ್ಪ ಹೆಂಗಿದ್ರು ಫಾರ್ಮ್ ಅಲ್ಲಿ ಇದೀವಿ ಲೀಡಲ್ ಬಡದಾಕ್ಬಿಡ್ತೀವಿ ಹೈ ಬಾಳೆಗೊಂಬನಲ್ಲಿ ಹೊತ್ಕೊಂಡ್ ಹೋಗ್ತವ್ರೆ ಪಕ್ಕದಲ್ಲಿ ಮದ್ವೆ ಮುಂಜಿ ಇರ್ಬೋದೇನೋ ನಿಶ್ಚಿತಾರ್ಥ ಸರ್ ನಿಶ್ಚಿತಾರ್ಥನ ಯಾರ್ದು ನಿಮ್ದ ನಿಮ್ದು ನಿಮ್ದು ಯೋ ಏನ್ರಯ್ಯ ಹೇಳ್ತಾ ಇದ್ದೀರಾ ಯಾರನ್ನ ಕೇಳ್ಕೊಂಡ್ ಮಡಿಕೊಂಡಿದ್ದೀರಯ್ಯ ನಿಶ್ಚಿತಾರ್ಥನ ಬಲ್ಲನ್ ಮಕ್ಕಳಯ್ಯ ನೀವು ಎಲ್ರು ಸೇರ್ಕೊಂಡು ಗ್ರೂಪ್ ಅಲ್ಲಿ ತಲೆಗೆ ನೀರು ಇದಾಗ್ಲೇ ಅನ್ಕೊಂಡೆ ಏನೋ ಮಿಸ್ ಹೊಡಿತಾ ಇದೆ ಅಂತ ಹೊಸ ಬಟ್ಟೆ ಹಾಕ್ಸ್ಬಿಟ್ಟು ಹಬ್ಬ ಸಂಪ್ರದಾಯ ಅಂತೆಲ್ಲ ಬಿಲ್ಡಪ್ ಕೊಟ್ರಲ್ಲ ಯೋ ಸರ್ ನಮಗೆ ನಿಶ್ಚಿತಾರ್ಥನ ಒಂಥರ ಹಬ್ಬನೇ ಹಬ್ಬನೇ ನಿಮ್ಗಳ ಹತ್ರ ಮಾತಾಡೋ ಪ್ರಯೋಜನ ಇಲ್ಲ ಮೊದ್ಲು ಅವಳು ಹುಡುಕ್ಬೇಕು ರೇ ಮತ್ತೆ ಸಿಗ್ತೀನಿ
ರೇ ಹಾಸ್ನಿ ಅವ್ರೆ, ಏನ್ರಿ ಇದು ಅನ್ಯಾಯ? ತಾಜ್ ಮಹಲ್ ಕಟ್ಟೋನ್ ಕೈ ಕಡಿದ್ರು ಅಂದಂಗ ಆಯ್ತು. ನಿಮ್ ಪ್ರೀತಿಗೆ ಹೆಲ್ಪ್ ಮಾಡಕ್ ಬಂದ್ರೆ ನೋಡಿದ್ರ ನಿಮ್ನ ನಿಶ್ಚಿತಾರ್ಥ ಅಂತ ಗೊತ್ತಾಗಿದ ತಕ್ಷಣ ನಂಗೆ ಈಗ್ಲೇ ಬೇಡ ಅಂತ ಹಠ ಮಾಡ್ಕೊಂಡು ರೂಮ್ ಒಳಗ್ ಸೇರ್ಕೊಂಡು ಚಿಲ್ಕ ಹಾಕೊಂಡು ಗೊಳೋ ಅಂತ ಅಳದ್ಬಿಟ್ಟು ಈ ರೇಂಜ್ ಶೃಂಗಾರ ಮಾಡ್ಕೊಂಡ್ ಬಂದ್ ನಿಂತಿದಿರಲ್ಲ. ಓಹೋ ಹುಡ್ಗ ಪೆದ್ದ, ನೋಡಕ್ಕೆ ಬಲಿಕ ಬಕ್ರ ಇದ್ದಂಗ ಅವನೇ, ತುಳ್ಕೊಂಬಿಡಣ ಅಂತ ತಾನೇ? ಅಮ್ಮಣ್ಣೆ, ನಾವ್ ಇದಕ್ಕೆಲ್ಲ ಒಪ್ಕೊಳ್ಳೋ ಸೀನೇ ಇಲ್ಲ. ಯಾವೊಂದೋ ಸೈಟಿಗೆ ನಾವ್ ಯಾಕ್ರಿ ಓನರ್ ಆಗವ? ನಾವ್ ಆಲ್ರೆಡಿ ಬುಕ್ ಆಗಿದೀವಿ, ಇದೇ ನಮ್ಮ ಎಂಗೇಜ್ಮೆಂಟ್ ರಿಂಗು. ಈ ಎಲ್ಲಾ ಕ್ವೆಶ್ಚನ್ಸ್ ನಾನ್ ನಿಮ್ಮ ಹತ್ರ ಕೇಳ್ಬೇಕು. ಅಲ್ಲ, ಈ ಮೊದ್ಲೇ ನಿಮ್ಗೆ ಎಂಗೇಜ್ಮೆಂಟ್ ಆಗಿದ್ರು, ಇಷ್ಟೊಂದ್ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಮತ್ತೆ ಎಂಗೇಜ್ಮೆಂಟ್ ಮಾಡ್ಕೊಳಕ್ ಬಂದಿದ್ದೀರಾ? ಏನ್ರಿ ಅನ್ಕೊಂಡಿದ್ರ ನಿಮ್ ಮನ್ಸಲ್ಲಿ? ಹುಡುಗಿ ಚೆನ್ನಾಗಿರೋ ಹೆಸರು ಬೇಕಿರೋ ಎಂಗೇಜ್ಮೆಂಟ್ ಮಾಡ್ಕೋತಾರೆ. ನಾನ್ ಹೇಳಿದ್ನ ನಿಮ್ಗೆ ಕಂಬಿ ಕುಸ್ತಲ್ ಗೆದ್ಕೊಂಡ್ ಬನ್ನಿ ಅಂತ. ಎಲ್ಲ ನಿಮ್ಮಿಂದಾನೆ. ನಂಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದು ನಂಗೆ ತೊಂದ್ರೆ ಕೊಡ್ತಾ ಇದೀರಾ? ನಾನ್ ಸೂಸೈಡ್ ಮಾಡ್ಕೊತೀನಿ. ಇರ್ರಿ, ನೀವೇನ್ರಿ ಮಾತೆತ್ತಿದ್ರೆ ಸೂಸೈಡ್ ಮಾಡ್ಕೊಬಿಡ್ತೀನಿ ಅಂತಿರಲ್ಲ. ನನ್ಗೂ ಅಳು ಬರ್ತಾ ಇದೆ, ಕಣ್ಣಲ್ಲಿ ನೀರ್ ಬರ್ತಾ ಇದ್ಯಾ? ಹೆಣ್ಮಕ್ಳು ನೀವು ಅದೆಲ್ರಿ ಇಟ್ಟಿರ್ತೀರಾ ಕಣ್ಣೀರ್ನ? ತುಪುಕ್ ಅಂತ ಉದುರಿಸ್ತಿರಲ್ಲ. ಸಮಾಧಾನ ಮಾಡ್ಕೊಳ್ರಿ. ನಿಮ್ಮ ಹತ್ರ ಮಾತಾಡೋ ಏನ್ ಪ್ರಯೋಜನ ಇಲ್ಲ. ಐತೆ ಇರಿ ನಿಮ್ ತಾತನ್ಗೆ. ಓಹೋ, ಒಂದು ಡಿಚ್ಚಿ ಹೊಡ್ಬಿಟ್ಟ. ಕಾರ್ತೀಕ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಬೇಕು. ಏನು ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಮಾತಾಡ್ಬೇಕಾಗಿತ್ತು? ಅಲ್ಲ, ನಮ್ಗೊಂದ್ ಮಾತು ಕೇಳ್ದೆ ಎಂಗೇಜ್ಮೆಂಟ್ ಇಟ್ಕೊಂಡ್ಬಿಟ್ರೆ ನಾವ್ ಆಗ್ಬಿಡ್ಬೇಕಾ? ನಿನ್ಗೆ ಹೆಂಗ್ ಕೊಡ್ತಾ ಇರದೆ ದೊಡ್ಡದು? ನೀವು ಚಾಲುಕ್ಯರ, ಹೊಯ್ಸಳ್ರ, ರಾಷ್ಟ್ರ ಕೊಟ್ರ ಅಂತ ಕೇಳ್ಬಿಟ್ಟು ಕಾರ ಅರಿಬೇಕಾಗಿತ್ತಾನೆ ನಾವು. ಏನಡಿ ಅಂದ್ರೆ ಮಾವ ಏನಿಲ್ಲ ಮಾವ, ಮೂಗ್ ಮೇಲೆ ಧೂಳಿದೆ ಒರ್ಸ್ಕೊಂಡೋಗಪ್ಪ, ಎಷ್ಟು ಮುದ್ದ ಕಾಣ್ತಿದ್ಯ ಅಂತ ಹೇಳ್ದೆ ಮಾವ. ಇಲ್ಲ ಸಾರ್, ಸುಳ್ಳು. ಏನಪ್ಪ? ಇಲ್ಲ ಸಾರ್, ಅದು ನನ್ನ ಮಾತು ಕೇಳದೆ ನಿಶ್ಚಿತಾರ್ಥ. ಮಗ, ಇವತ್ತು ಒಳ್ಳೆ ದಿನ, ಮುಹೂರ್ತ ಚೆನ್ನಾಗಿದೆ ಅಂತ ಪುರೋಹಿತರು ಹೇಳಿದ್ದಾರೆ. ಎಲ್ಲ ಒಳ್ಳೇದಾಗುತ್ತೆ, ನೀನೇನು ಯೋಚನೆ ಮಾಡ್ಬೇಡ. ಬಾಬಾ ಕರ್ಕೊಂಬಂದ್ರೆ ಹೇಳಿ ಅಂದ್ರೆ. ನೋಡಿ, ಈಗ ನಾನ್ ರೆಬ್ಬಲ್ ಆದೆ ಅಂದ್ರೆ ಸುಮ್ನೆ ನಿಮ್ಗೆ ಪ್ರಾಬ್ಲಮ್ಮು. ನಾವ್ ಇಷ್ಟ ದಿನ ಮಾಡಿರೋದೆಲ್ಲ ವ್ಯರ್ಥ ಆಗೋಗುತ್ತೆ. ಈಗ ಉಂಗ್ರ ಬದಲಾಯಿಸ್ಕೊಂಡಿದ ತಕ್ಷಣ ಮದ್ವೆ ಆದಂಗೆ ಏನಲ್ವಲ್ಲ. ನೀವು ಮನ್ಸಾಗೇನು ಹಾಕೊಂಬಿಡಿ, ನಾನು ಮನ್ಸಲ್ಲೇನು ಇಟ್ಕೊಳಲ್ಲ. ಸಿನಿಮಾ ಸ್ಟೈಲ್ ಅಲ್ಲಿ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಬಿಡಣ. ಓ, ಹೋಗ್ಬೇಕಾದ್ರೆ ಕೊಟ್ಟೋಗ್ತೀನಿ, ನಿಮ್ ಹುಡ್ಗ ಬಂದಾಗ ಹಾಕೊಂಬಿಡಿ. ರೇ, ಇವತ್ತಿನ ದಿನ ಸಂಪ್ರದಾಯ ಬದ್ಧವಾಗಿ ಆಯ್ತಾರ ಮದ್ವೆಗಳೇ ಉಂಟೋಯ್ತವೆ. ವಸ್ತುಗಳ ಮಧ್ಯೆ ಆಗದಲ್ಲಮ್ಮ ಎಂಗೇಜ್ಮೆಂಟು, ಮನಸ್ಸುಗಳ ಮಧ್ಯೆ ಆಗದೆ ರಿಯಲ್ ಎಂಗೇಜ್ಮೆಂಟು. ಇದು ಈ ದೇವಸ್ಥಾನದ ಪುರಾತನ ಸಂಪ್ರದಾಯ. ಈ ನಂದಿ ಮಧ್ಯದಿಂದ ಸ್ವಾಮಿಯ ದರ್ಶನ ಮಾಡಿದರೆ ಜೀವನ ಪೂರ್ತಿ ಶುಭದಾಯಕವಾಗಿರುತ್ತೆ ಅನ್ನೋದು ವಾಡಿಕೆ. ಇವೆಲ್ಲ ಗೊತ್ತಾದ್ರೆ ನಮ್ಮ ಹುಡುಗಿ ಎಷ್ಟು ಬೇಜಾರು ಮಾಡ್ಕೊಂತಾಳೋ ಏನೋ. ಮದುವೆ ಕಂಡು ಹೆಸರು ಸೂರ್ಯ ಅಂತ. ಓ, ಹಾಯ್, ನಮಸ್ಕಾರ. ಏನೇ, ನಾನು ಇಷ್ಟಪಡೋದೆಲ್ಲ ಬೇಕಾ ನಿಂಗೆ? ಏನ್ ಮಾಡೋದು, ನೀನ್ ಇಷ್ಟಪಡೋದೆಲ್ಲ ನನಗ್ ಸೂಟ್ ಆಗೋ ತರನೇ ಇರುತ್ತೆ. ಕಂಗ್ರಾಟ್ಸ್.
ನನ್ನ ಜೀವನದಲ್ಲಿ ಈಗ ರಾಮಾಯಣನೇ ಶುರು ಆಯ್ತಾ ಇದೆ. ನಾನು ಇಲ್ಲಿ ಕೂತ್ಕೊಂಡು ಮಹಾಭಾರತ ಬೇರೆ ನೋಡ್ಬೇಕಾ? ಇವ್ಳು ಬೇರೆ ಬಂದು ಏನನ್ ಕಾದಿದ್ಯೋ? ಖುಷಿನಾ? ಖುಷಿನಾ ಅಂತ ಕೇಳ್ದೆ. ಆಸೆ ಪಟ್ಟಿರೋ ವಸ್ತು ಸಿಕ್ತಾಗ ಖುಷಿ ಆಗದೆ ಇರತ್ತಾ? ಕಾಲೇಜಲ್ಲಿ ಇದ್ದಾಗ ಹೇಳ್ದೆ ಕೇಳ್ದೆ ನನ್ ಬುಕ್ಸ್ ತಗೊಂಡ್ ಹೋಗ್ತಿದ್ದೆ. ಬರೀ ಬುಕ್ಸ್ ತಾನೆ ಅಂತ ನಾನು ಸುಮ್ನೆ ಇದ್ದೆ. ನಾನ್ ತುಂಬಾ ಇಷ್ಟಪಟ್ಟಿದ್ ಸೀರೆನಾ ಒಂದ್ ಮಾತು ಕೇಳ್ದೆ ತಗೊಂಡ್ ಹೋದೆ. ಪರವಾಗಿಲ್ಲ ಬಿಡು ಫ್ರೆಂಡ್ ತಾನೆ ಅಂತ ಆಗ್ಲೂ ಸುಮ್ನಾದೆ. ಈಗ ನೋಡಿದ್ರೆ ಡೌಟೇ ಬರ್ದೇ ಇರೋ ಹಂಗೆ ನನ್ ಹುಡುಗನ್ ಪಟಾಯಿಸ್ಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಂಡು ಪಕ್ಕದಲ್ಲಿ ಕೂಡಿಸ್ಕೊಂಡು ಮಹಾಭಾರತ ತೋರಿಸ್ತಿದ್ಯಾ? ಖುಷಿ ಆಗದೆ ಇರತ್ತಾ? ಅಟ್ಲೀಸ್ಟ್ ಇದನ್ನಾದ್ರೂ ಮೊದ್ಲೇ ತಿಳಿಸಿದ್ರೆ ನಾನ್ ಎಂಗೇಜ್ಮೆಂಟೇ ಆಗ್ತಿರ್ಲಿಲ್ವಲ್ಲೇ. ಪರವಾಗಿಲ್ಲ ಬಿಡು. ಮೊದ್ಲಿಂದಾನು ನಿನಗ್ ನನ್ ವಸ್ತು ಕಂಡ್ರೆ ತುಂಬಾ ಇಷ್ಟ ತಾನೆ? ವಸ್ತು? ನಾನ್ ವಸ್ತು? ಅದು ಇನ್ನು ಏನೇನಾಯ್ತಿನೋ. ನಿಂಗ್ ಲವ್ ಹೆಂಗಾಯ್ತು? ನಿನ್ ಲವ್ ಸ್ಟೋರಿ ಹೇಳು. ರೀ ಪ್ಲೀಸ್ ಹೇಳ್ರಿ, ಕೈ ಮುಗಿತಿ, ನಿಮ್ ಲವ್ ಸ್ಟೋರಿ ಹೇಳ್ರಿ ಅವಳಿಗೆ. ಅದು ಫಸ್ಟ್ ಟೈಮ್ ಅವ್ರನ್ನ ಕಾಫಿ ಡೇ ಅಲ್ಲಿ ನೋಡಿದ್ರು, ಆಮೇಲೆ ಬಸ್ಸಲ್ಲಿ ನೋಡಿದ್ರು, ಥರ್ಡ್ ಟೈಮ್ ಬಸ್ ಸ್ಟಾಪ್ ಅಲ್ಲಿ ನೋಡಿದ್ರು. ಆದ್ರೆ ನಾನ್ ಅವ್ರನ್ನ ನೋಡ್ಲಿಲ್ಲ. ಆಮೇಲೆ ಒಂದ್ಸರಿ ಮಳೆ ಬರ್ಬೇಕಿದ್ರೆ ಛತ್ರಿ ತಂದ್ಕೊಟ್ರು. ನಾನ್ ಬ್ಯಾಗ್ ಮರ್ತೋಗಿದ್ದೆ, ಆಮೇಲೆ ಬ್ಯಾಗ್ ತಂದ್ಕೊಟ್ರು. ಆಮೇಲೆ ಒಂದಿನ ಬಂದು ಐ ಲವ್ ಯು ಅಂದ್ರು. ನಾನ್ ಅಂದೆ. ಆಮೇಲೆ ಅಂದೆ. ಓ, ಅವರೇ ಪ್ರಪೋಸ್ ಮಾಡಿದ್ರಾ? ಯಾಕೊಟ್ಟೋಯ್ತು ರೀ. ನಿಮ್ ಲವ್ ಸ್ಟೋರಿ ಹೇಳಿ ಅಂದ್ರೆ ನಾನ್ ಹೇಳ್ಕೊಟ್ಟಿದ್ ಲವ್ ಸ್ಟೋರಿ ಯಾಕ್ರಿ ಹೇಳಿದ್ರಿ? ಯಾಕ್ರಿ ಹಿಂಗೆಲ್ಲ ಹಾಕೊಡ್ತಾ ಇದ್ದೀರಾ ರೀ? ಅಯ್ಯೋ ಅಯ್ಯೋ, ಇನ್ನು ಏನನ್ಕ ಫ್ರೆಂಡ್ಶಿಪ್ ಇಸ್ ಗ್ರೇಟರ್ ದನ್ ಲವ್ ಅಂತಾರೆ. ಫ್ರೆಂಡ್ಶಿಪ್ ಅಲ್ಲಿ ಇದನ್ನು ತ್ಯಾಗ ಮಾಡ್ಬಿಡ್ತೀನಿ. ನೀನ್ ಚೆನ್ನಾಗಿರು. ಗೌರಿ ಗೌರಿ, ಬೇಬಿ ಬೇಬಿ ಸ್ಟಾಪ್ ಬೇಬಿ. ಆರ್ ಯು ಟ್ರೈಂಗ್ ಬೇಬಿ? ಕಣ್ಣೀರ್ ಹಾಕೋಂತದಲ್ಲ, ಏನೂ ಆಗಿಲ್ಲಮ್ಮ. ಡೀಟೇಲ್ ಆಗಿ ಹೇಳಿದ್ರೆ ಪಾಪ ನಿನ್ಗೆ ಎಲ್ಲ ಅರ್ಥ ಆಗೋಗತ್ತೆ. ನನಗೆಲ್ಲ ಅರ್ಥ ಆಗಿದೆ ಸರ್. ತಾವೇನು ಹೇಳ್ಬೇಡಿ. ಆರ್ಮಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇಲ್ಲಿ ಬಂದ್ ಎಂಗೇಜ್ಮೆಂಟ್ ಆದ್ಮೇಲೆ ಕೇಳಕ್ ನಂಗೆ ಏನ್ ಹೊಡ್ತಿದೆ? ದಿನಾ ನಿನ್ ಸೆಲ್ ಕಾಲ್ ಮಾಡ್ಕೊಂಡು ನಾನು ಕಷ್ಟ ಪಡ್ತಿದ್ದೀನಿ. ನೀನ್ ನೋಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಇಲ್ಲಿ ಖುಷಿ ಆಗಿದ್ಯಾ? ಅಯ್ಯೋ ಮೊಬೈಲ್ ಕಳ್ದೋಯ್ತು ಬೇಬಿ. ನೀನ್ ನಂಬರ್ ಕಾಲ್ ಮಾಡಕ್ಕೆ ಎಷ್ಟು ಟ್ರೈ ಮಾಡ್ದೆ ಗೊತ್ತಾ? ನೀನ್ ನಂಬರ್ ಏನ್ ನೆನ್ಪಾಗ್ಲಿಲ್ಲಮ್ಮ. ಎಲ್ಲಿ ನೆನ್ಪಾಗುತ್ತೆ ನಿನ್ಗೆ? ಸುಳ್ಳ ನೀನು. ನಾನ್ ಕಷ್ಟಪಟ್ಟು ಮನೆಯವ್ರನ್ನೆಲ್ಲ ಒಪ್ಸಿದ್ದೆ. ನೀನ್ ನೋಡಿದ್ರೆ ನನ್ ಪ್ರೀತಿಯಿಂದ ಹಾಕಿದ ಎಂಗೇಜ್ಮೆಂಟ್ ರಿಂಗ್ ನ ಕಳ್ಕೊಂಡಿದ್ಯಲ್ಲ. ಅಯ್ಯೋ ವಾಟ್ ಬೇಬಿ, ನಾನ್ ಕಳ್ಕೊಂತೀನ? ಜೇಬಲ್ಲೇ ಇಟ್ಕೊಂಡಿದೀನಿ ನೋಡು. ಮೋಸ್ಕರ ಎಷ್ಟು ಜನ ಹುಡುಗಿರ್ ಲೈಫ್ ಅಲ್ಲಿ ಆಟ ಆಡಿದ್ಯಾ? ನಾನಷ್ಟು ಪ್ರೀತಿಯಿಂದ ಗಿಫ್ಟ್ ಕೊಟ್ಟಿದ್ ನಾಯಿ ಮರಿ ನೀನ್ ರಿಜೆಕ್ಟ್ ಮಾಡ್ದಾಗ್ಲೇ ನಾ ತಿಳ್ಕೊಬೇಕಿತ್ತು ನೀನ್ ಲೋವರ್ ನಿಯತ್ತಾಗಿರಲ್ಲ ಅಂತ. ನಾಯಿ ಮರಿನಾ ಯಾವ್ದ್ಯಾವ್ದೋ ತೆಗೆದು ಎಲ್ಲೆಲ್ಲೋ ಕನೆಕ್ಟ್ ಮಾಡ್ತಾ ಇದೆಯಲ್ಲ ಬೇಬಿ. ಇಟ್ಸ್ ನಾಟ್ ಫೇರ್. ಅದು ಹಂಗಲ್ಲಮ್ಮ. ಹಂಗೂ ಅಲ್ಲ ಹಿಂಗೂ ಅಲ್ಲ, ಎಲ್ಲ ಮುಗ್ದೋಯ್ತು. ಅವಳನ್ನೇ ಕಟ್ಕೊಂಡು ಸುಖವಾಗಿರು. ದಿಸ್ ಇಸ್ ಟೂ ಮಚ್ ಬೇಬಿ. ನಾನು ಮಾತಾಡ್ಬೇಡ. ಯಜಮಾನ್ರೆ ಬರ್ಬೇಕಂತೆ. ಹೋಗ ಬೇಬಿ. ಅಯ್ಯೋ ಎಂಟ ಬೇರೆ ಕುಡಿತವ್ರ ಹೆಣ್ಣೈಕ್ಳು. ಲವ್ ಇಸ್ ಗ್ರೇಟರ್ ದೆನ್ ಫ್ರೆಂಡ್ಶಿಪ್. And I'm a disappointed lover. ನಿನ್ನ ಮಾನನ ಹೋಲ್ಸೇಲ್ ಹರಾಜ್ ಹಾಕ್ಬಿಡ್ತೀನಿ. ನನಗಾಗಿರೋ ಅನ್ಯಾಯ ಬೇರೆ ಯಾವ ಹುಡುಗಿಗೂ ಆಗ್ಬಾರ್ದು. I will call TV night. First I tell to the world man. ಕೂತ್ಕೋ ಗೌರಿ ಕೂತ್ಕೋ. ರೇ ಆಕಾಶ ನೋಡ್ಕೊಂಡೆ ನಕ್ಷತ್ರ ಎಣಿಸ್ತಾ ಇದೀರಾ? ಮಾತಾಡ್ರಿ, ಹೇಳ್ರಿ. ಏಯ್, ಅವಳ ಜೊತೆ ಏನೋ ಮಾತಾಡ್ತಿದ್ಯಾ? ನನ್ ಜೊತೆ ಮಾತಾಡೋ ನನ್ನ ಮಗನೇ. Look at my eyes. Answer to my question. Engagement ಹೆಂಗೋ ಅದೇ ಹೇಳೋ ಲೋಫರ್. ನೋ ಬೈಟ್ ವರ್ಡ್ಸ್ ಅಮ್ಮ. ತಪ್ಪು ಗೌರಿ. ಗಂಡ ಆಗೋನ್ ಗಂಗೆಲ್ಲ ಬೈಬಾರ್ದಮ್ಮ. ನೀನು ಗಂಡ ಅಲ್ವೋ ನೀನ ಗೌರಿ? I love you, Gauri. I love you too, Hasini. I love you too, Gauri. Hey, don't touch. Follow. I love you, Hasini. ತಳ್ಬಿಟ್ಟ ನನ್ನೇ ತಳ್ಬಿಟ್ಟೆ ಅಲ್ಲ. ಅಷ್ಟೇ ಇರು ನನ್ನ ಮಗನ್. ಇಷ್ಟ ಗೌರಿ. ನಂಗೂ ಅಷ್ಟೇ. ಗೌರಿ ನಿನಗೆ ಹೆಂಗ್ ಸಮಾಧಾನ ಮಾಡ್ಬೇಕು ಅಂತ ನನಗ್ ಗೊತ್ತು ಗೌರಿ. ನನಗ್ ಗೊತ್ತು.
ಇಟ್ಟಿದ್ಯಾ ಅಂದ್ಮೇಲೆ ನಾನ್ ಇಲ್ದೇ ಇದ್ದಾಗ ಏನೇನಾಗಿರ್ಬೇಡ. ನೀನ್ ಮುತ್ಕೊಡಕ್ ಹೋದೆ, ನಿನ್ ಬಕ್ಕೊಂಬಿಟ್ಟೆ ಇಲ್ಲಿ ಕೊಟ್ಬಿಟ್ಟೆ. I don't believe you. ಹೇಳ್ರಿ. I'm gonna call all news channels. ಏಯ್ ಹಾಯ್ ಗೌರಿ, ಗುಡ್ ಮಾರ್ನಿಂಗ್. ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ಯಾ? ಊರಿಗೆ ಹೋಗ್ತಿದೀನಿ. ಊರ್ಗ? ಹಬ್ಬ ಮುಗಿಸ್ಕೊಂಡ್ ಒಟ್ಟಿಗೆ ಹೋಗವ ಇರು. ಇರಪ್ಪ ಇರು, ಇದು ನಿಂಗ್ ಮಾವನ್ ಮನೆ, ನಂಗಲ್ಲ. ಇದ್ಯಾಕೋ ಜಾಸ್ತಿ ಆಗ್ತಾ ಇದೆ, ಆಟಕ್ಕೊಂದು ಫುಲ್ ಸ್ಟಾಪ್ ಇಡ್ಬೇಕು. ಬಾಯ್ಲೆ ಬಾಯ್ಲೆ ರೇ ಆಸ್ತಿ ಅವ್ರೆ, ಏನ್ರಿ ಇದು ನಮ್ ಕರ್ಮ? ನಿಮ್ಲೋ ಗೆಲ್ಪ್ ಮಾಡಕ್ ಬಂದು ನನ್ಲೋ ಕಿತ್ಕೊಳಕ್ತಾ ಇದೆಯಲ್ರಿ. ನಾನು ನೆನೆಯಿಂದ ಬಡ್ಕೋತಾನೆ ಇದೀನಿ. ನನ್ನ ಆಕ್ಷನ್ ರಿಯಾಕ್ಷನ್ ಇಲ್ವಲ್ರಿ ನಿಮ್ದು? ನಿಮ್ ಹುಡ್ಗ ಯಾವಾಗ ಬರ್ದು ಅಂತ ಹೇಳಿ ಇವಳಿಗೆ. ಹೌದು ಗೌರಿ, ಅವ್ರದೇನ್ ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ನಾನು ಹುಲಿ ಮನೆ ಹುಡುಗನ ಇಷ್ಟಪಟ್ಟಿದ್ದೀನಿ. ಅವನ ಹೆಸರು ಸಿದ್ಧಾರ್ಥ್ ಅಂತ. ನಾನು ಫ್ರಸ್ಟ್ರೇಷನ್ ಅಲ್ಲಿ ಸೂಸೈಡ್ ಮಾಡ್ಕೊಳಕ್ ಹೋದಾಗ ಇವರೇ ನನ್ನ ಕಾಪಾಡಿಲ್ಲ ಕರ್ಕೊಂಡ್ಬಂದ್ರು. ನನ್ ಹುಡುಗ ಬಾಂಬೆಯಿಂದ ಬಂದ ತಕ್ಷಣ ಅವನ ಜೊತೆ ಹೊರಟೋಗ್ತೀನಿ. ಕೇಳ್ದನಮ್ಮ ಸಮಾಧಾನನಾ? ಈಗ್ಲಾದ್ರೂ ಅರ್ಥ ಆಯ್ತಾ ನಿನ್ಗೆ? ನಾವು ಕಣ್ಣ ಮುಚ್ಚಲ್ಲ ಆಟ ಆಡಕ್ ಕೆಟಗಿರಿಗೆ ಸೇರ್ದವ್ರಲ್ಲ ಅಂತ. ರೀ ಆಸ್ನಿ ಅವ್ರೆ, ನಿಮ್ ಹುಡುಗನ್ ಫೋನ್ ಮಾಡ್ಕೊಡಿ, ಮಾತಾಡ್ಬೇಕು. ಏನ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಯಾರನ್ನೋ ಇಷ್ಟಪಟ್ಟಿದ್ಮೇಲೆ ಇವನ್ ಜೊತೆಲಿ ಯಾಕೆ ನಿಶ್ಚಿತಾರ್ಥ ಮಾಡ್ಕೊಂಡೆ? ಆ ಮಂತನದಲ್ಲಿ ಸಿದ್ಧಾರ್ಥ ಅಂತ ಹೆಸರಿರೋ ಹುಡುಗ ಯಾರಿದ್ದಾರೆ ಹೇಳು? ಇಷ್ಟೊಂದು ಸುಳ್ಳು ಯಾಕೆ ಹೇಳ್ತಿದ್ಯಾ? ಯಾಕೆ ಹೇಳು? ಹೊಡಿ ಅಜ್ಜಿ, ಇನ್ನೂ ಜೋರಾಗಿ ಹೊಡಿ. ಹೌದು, ನಾನು ಹೇಳಿದ್ದೆಲ್ಲ ಸುಳ್ಳು. ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ. ನಾನ್ ಬೇಕು ಅಂತ ನಾಟಕ ಮಾಡಿ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ಆದ್ರೆ ನನ್ಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ಇವ್ರನ್ ಯಾರು ಅನ್ಕೊಂಡಿದ್ಯಾ ಅಜ್ಜಿ? ನಿನ್ ಮಗನ್ ಮಗ, ನಿನ್ ಮೊಮ್ಮಗ. ವಿಜಯ ಸಿಂಹ ರುದ್ರ ಪ್ರತಾಪ್ ಅವರ ಒಬ್ಬನೇ ಮಗ, ಸೂರ್ಯ ರುದ್ರ ಪ್ರತಾಪ್. ನಂಬಿಕೆ ಬರ್ತಿಲ್ಲ ಅಲ್ಲ? ನಾನು ಇವ್ರನ್ನ ಮೊದಲನೇ ಸರಿ ನೋಡಿದ್ದು ಇವಳ ಎಂಗೇಜ್ಮೆಂಟ್ ಅಲ್ಲಿ. ಅವ್ರ ಅಪ್ಪ ಅಮ್ಮ ಮಾತಾಡ್ಕೋಬೇಕಾದ್ರೆ ಕೇಳಿಸ್ಕೊಂಡೆ. ಸಿಂಹದಟ್ಟಿ ಪ್ರತಿಷ್ಠಿತ ಮನೆತನ, ಅಷ್ಟು ದೊಡ್ಡ ಮನೆತನದ ಹುಡುಗ. ಆ ಕುಟುಂಬದವ್ರಿಗೆ ಒಂದ್ ಮಾತು ಹೇಳಿದೆ, ನೀವೀಗ ಮದುವೆ ಮಾಡಿಕೊಟ್ಟಿರೋದು ನನಗೇನು ಸರಿ ಕಾಣಿಸ್ತಿಲ್ಲ ನೋಡ್ರಿ. ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ಹೀಗೆಲ್ಲ ಮಾತಾಡ್ಬೇಡಿ ಅಂತ. ಅವನು ನನ್ ಮಗ. ನಾನು ಅವ್ರ ಮನೆಗೆ ಹೋಗಿದ್ದೆ, ಅತ್ತೆ ಫೋಟೋ ನೋಡ್ದೆ, ಅವ್ರ ತಾಯಿ ಜೊತೆ ಮಾತಾಡ್ದೆ. ಹೌದು, ಅವನು ನನ್ನ ಸ್ವಂತ ಮಗ ಅಲ್ಲ, ಆ ವಂಶದ ಕುಡಿನೇ. ಯಾವತ್ತ ಅವನ ತಾಯಿ ಅವನನ್ನ ನನ್ನ ಕೈಲಿ ಇಟ್ಲೋ ಆವತ್ತಿಂದಾನೇ ಅವನ್ ನನ್ನ ಮಗ, ನಾನು ಹೆತ್ತ ಮಗ. ನಾನಾಗೆ ಅವನ ಎಲ್ಲೂ ಕಲಿಸ್ಕೊಡಲ್ಲ. ಅವನ್ ಬಂದ್ರೆ ಕರ್ಕೊಂಡು ಹೋಗು. ದಿನ ಆ ಫೋಟೋ ಮುಂದೆ ನಿಂತು ಶಬರಿ ತರ ಕಾಯ್ತಾ ಕಣ್ಣೀರ್ ಹಾಕ್ತಿದ್ದೆ ಅಲ್ಲ? ವಾಪಸ್ ಬರಕ್ ನಿನ್ ಮಗ ಉಳ್ದಿಲ್ಲ ಅಜ್ಜಿ. ಅದಕ್ಕೆ ನಿನ್ ಮೊಮ್ಮಗನ್ ಕರ್ಕೊಂಡ್ ಬಂದಿದ್ದೀನಿ. ಇವ್ರ ತಂದೆ ಮಾಡಿದ ತಪ್ಪಿಗೆ ನಮ್ ಎರಡು ಮನೆತನದ ಬಾಂಧವ್ಯ ಹಾಳಾಗಿ ಇವತ್ತಿಗೂ ನರಕ ಅನುಭವಿಸ್ತಾ ಇದೀವಲ್ಲ, ಅದನ್ನ ನೋಡ್ಲಿ ಅಂತಾನೆ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ಯಾರ್ದೋ ಲವರ್ಸ್ ಲೈಫ್ಗೋಸ್ಕರ ಅಷ್ಟೊಂದು ರಿಸ್ಕ್ ತಗೊಳ್ಳೋರು ನನ್ ಸ್ವಂತದವ್ರಿಗೋಸ್ಕರ ರಿಸ್ಕ್ ತಗೊಳ್ಳಿ ಅಂತಾನೆ ಅವ್ರಿಗೆ ಗೊತ್ತಾಗ್ದಂಗೆ ಸುಳ್ಳು ಹೇಳಿ ನಂಬಿಸಿ ಅವರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ. ನಾನು ಹೊಡಿ ಅಜ್ಜಿ, ನಾನು ಹೊಡಿ. ನನ್ನಿಂದ ತಪ್ಪಾಗಿದೆ ಅಮ್ಮ, ದೊಡ್ಡ ತಪ್ಪಾಗಿದೆ. ದಯವಿಟ್ಟು ಕ್ಷಮಿಸಿ. ಆ ತಪ್ಪನ್ನು ನಾನೇ ಸರಿ ಮಾಡ್ತೇನೆ. ಒಂದು ವೇಳೆ ದೇವರ ಶಕ್ತಿ ನನಗೆ ಕೊಟ್ಟಿಲ್ಲ ಅಂದ್ರೆ ಇವನಾದ್ರೂ ಬಂದು ಸರಿ ಮಾಡ್ತಾನೆ. ನಾನು ಹೋಯ್ತಾ ಇರ್ತೀನಿ ಅಷ್ಟೇ. ಓ ಲೈಫ್ ಅಲ್ಲಿ ನಂಗೆ ಸಿಗೋರೆಲ್ಲ ಬರೀ ಫೂಲ್ ಮಾಡೋರೇ ಆಗೋದ್ರು. ನನ್ ಕರ್ಮ. ಪ್ಲೀಸ್ ಸೂರ್ಯ, ಸೂರ್ಯ ಪ್ಲೀಸ್ ನಿಂತ್ಕೋ. ಆಂಟಿ ಒಂದ್ ನಿಮಿಷ. ಸೂರ್ಯ, ಅಮ್ಮ ಲೈನ್ ಅಲ್ಲಿ ಇದ್ದಾರೆ.
ಹಲೋ ಸೂರ್ಯ, ನನ್ನ ಕ್ಷಮಿಸ್ಬಿಡು ಮಗನೆ. ಇಷ್ಟು ದಿನ ನಿನ್ನ ಹತ್ರ ಸತ್ಯ ಮುಚ್ಚಿಟ್ಟಿದ್ದಕ್ಕೆ. ಆ ಹುಡುಗಿ ಹೇಳ್ತಿರೋದೆಲ್ಲ ನಿಜ ಕಣ. ನೀನ ಮನೆ ಹುಡುಗನೇ. ನಾನು ನಿನ್ನಲ್ಲಿ ಕಳ್ಸಕ್ ಇಷ್ಟ ಇರಲಿಲ್ಲ. ಇದು ತಾನಾಗಿ ನಿನ್ನಲ್ಲಿ ಕರೆಸ್ಕೊಂಡ್ಬಿಡ್ತು. ಸಾಕು ತಾಯಿಯಾಗಿ ನಾನು ಹೇಳ್ತಾ ಇದ್ದೀನಿ, ನೀನ್ ಹೆತ್ತ ತಂದೆ ಋಣನ ತೀರಿಸ್ಬೇಕು ಮಗನೇ. ಒಂದ್ 4 ದಿನ ಆ ತಂದೆಗೆ ಮಗನಾಗ್ಬೇಕು, ಆ ಅಜ್ಜಿಗೆ ಮೊಮ್ಮಗನಾಗ್ಬೇಕು, ಆ ವಂಶದ ಕುಡಿಯಾಗ್ಬೇಕು. ಆ 2 ಮನೆತನಗಳನ್ನ ಒಂದ್ ಮಾಡು. ಇದು ನಿನ್ ಕರ್ತವ್ಯ. ನನ್ ಮೇಲೆ ಆಣೆ, ನೀನ್ ಈ ಕೆಲಸ ಮಾಡ್ಲೇಬೇಕು ಮಗನೇ. ಹಾಸನಿ ಅವರೇ, ನಮ್ಮ ಮನೆ ಕರ್ಕೊಂಡೋಗಿ. ಹಿಂಗ್ ಸುಮ್ನೆ ಕುಂತ್ರ ಹೆಂಗಪ್ಪಾರ? ದೇವಸ್ಥಾನ ಜಾಗ ಕೂಡ ಬಿಟ್ಟಿಲ್ರಿ ಅವರು. ನೀವೇ ಒಂದ್ಸಲ ಬಂದು ಅವ್ರ ಸಂಗ ಮಾತಾಡ್ರಿ ಅಪ್ಪಾರ. ಸರಿ, ಬಾಳ ಸಂತೋಷ ಆತ್ರಿ. ನಡ್ರಪ್ಪ ನಡ್ರಿ. ಅಮ್ಮ, ಏನಾಯ್ತು? ತಾತ ಹಾಸ್ಪಿಟ್ಲ್ ಅಲ್ಲಿ ಇಡರಂತೆ ಕಣೆ. ಅಪ್ಪ ಹಾಸ್ಪಿಟ್ಲ್ ಅಲ್ಲಿ ಇಡರಂತಮ್ಮ. ನಾನು ಅಪ್ಪ ಅವರು ರೈತರು ಕರ್ಕೊಂಡು ಹುಳಿ ಮನೆ ಕಡೆ ಹೋಗಿದ್ವಿ. ಇವತ್ತು ದಣಿ ಅವರು ಯಾರನ್ನೂ ಭೇಟಿ ಆಗಲ್ಲಂತ್ರಿ. ಅಪ್ಪಾರ, ನಮ್ಮಿಂದ ನಿಮಗ್ ತ್ರಾಸ ಆತು. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಅಪ್ಪಾರ, ಕ್ಷಮಿಸ್ಬಿಡಿ. ಎಷ್ಟು ಸಲ ಹೇಳಬೇಕು ನಮ್ ದಾರಿ ಗಡ್ಡ ಬರಬೇಡಿ ಅಂತ? ಇವತ್ತು ನಿಮ್ ಟೈಮ್ ಮುಗೀತು. ಎಲ್ಲಿರ್ತಾರೆ? ಇವತ್ತು ಊರಲ್ಲಿ ಊರಬ್ಬ ದೇವಿ ಉತ್ಸವದಲ್ಲಿರ್ತಾರೆ. ಶಕ್ತಿಪೀಠದ ಮೇಲೆ ಕೂತ್ಕೊಂಡು ತಲೆಗೆ ಅರ್ಶನ ನೀರು ಹುಯಿಸ್ಕೊಳ್ತಾ ಮನ್ಸಲ್ಲಿ ಏನೇ ಕೇಳ್ಕೊಂಡ್ರು ಆ ತಾಯಿ ಕರುಣಿಸ್ತಾಳೆ. ಕೈ ಮುಕ್ಕೋ. ದೇವ್ರೆ, ನಾನಿಲ್ಲಿ ತನಕ ನಿನ್ನ ಹತ್ರ ಏನೂ ಕೇಳ್ಕೊಂಡಿಲ್ಲ. ಇಷ್ಟು ವರ್ಷ ಆದ್ಮೇಲೆ ನನಗೊಬ್ರು ತಾತ ಇದ್ದಾರೆ ಅಂತ ತಿಳಿಸ್ಕೊಟ್ಟಿದ್ಯಾ. ಆ ಹಿರಿ ಜೀವಕ್ಕೆ ಏನು ಆಗ್ತಿರ ನೋಡ್ಕೊ. ಮಹಾದೇವ
ಯುದ್ಧದಲ್ಲಿ ಗೆದ್ದಿದ ತಕ್ಷಣ ಇಡೀ ಪ್ರಪಂಚನೇ ಗೆದ್ದೆ ಅನ್ನೋ ಭ್ರಾಂತಿಲ್ ಬದುಕ್ಬೇಡ. ಒಬ್ಬನ್ ಮೈ ಮುಟ್ಟಕ್ಕಿಂತ ಮುಂಚೆ ಆ ವ್ಯಕ್ತಿ ಯಾರು, ಯಾರ್ ಕಡೆಯವನು, ಯಾವ ಮನೆತನಕ್ಕೆ ಸೇರಿದವನು ಅಂತ ತಿಳ್ಕೊಳ್ಳೋದು ಮುಖ್ಯ. ಬಾಗಲಕೋಟೆಗೆ ಹೋಗಿ ಕೇಳೋ ಸಿಂಹದ ವಂಶ ಅಂತಾರೆ, ಚಿತ್ರದುರ್ಗದಲ್ಲಿ ಹೋಗಿ ಕೇಳೋ ಚಿರತೆ ಪರಂಪರೆ ಅಂತಾರೆ, ಹುಬ್ಳಿಗೆ ಹೋಗಿ ಕೇಳೋ ಹುಲಿ ಮನೆತನ ಅಂತಾರೆ. ಅಷ್ಟೇ ಯಾಕೆ ಕರ್ನಾಟಕದ ಯಾವ್ದೇ ಮೂಲೆಯಲ್ಲಿ ನಿಂತ್ಕೊಂಡ್ ಕೇಳೋ ನಮ್ ವಂಶದ ಹೆಸರನ್ನ ಕೂಗೇಳ್ತಾರೆ. ಲಕ್ಷ್ಮೀ ಬೇಡವ್ವ, ಸರ್ಕೋ. ನಿಮ್ ವಂಶದ ಬಗ್ಗೆ ಕೇಳಿದ್ರೆ ಮಾತ್ರ ಹೇಳೋದು, ನನ್ನ ನೋಡಿದ್ರನೆ ಹೇಳ್ತಾರೆ. ಲೇ, ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಈ ಸೂರ್ಯ ಬಂದ್ರೆ ಈ ಮೂರು ಇರುತ್ತೆ. ನಮ್ಮೂರಲ್ಲಿ ನನ್ನ ಸೋಲ್ಜರ್ ಅಂತಾರೆ. ಸೋಲ್ಜರ್ ಅಂದ್ಮೇಲೆ ದೇಶ ಕಾಯ್ದ್ಬಿಟ್ಟಿಲ್ಲ ಗಂಡ್ಸ್ ಕೀಳಕ್ ಬಂದಿದ್ಯಾ? ಅಯ್ಯಲ್ಲೇ ಬೇಕೂಫಾ, ದಿನ ತಾಯಿ ಬಗ್ಗೆ ಯೋಚನೆ ಮಾಡೋ ಮಗನು ಸೋಲ್ಜರ, ಮಗನ್ ಬಗ್ಗೆ ಯೋಚನೆ ಮಾಡೋ ತಂದೆನು ಸೋಲ್ಜರ, ಒಬ್ಬ ತಾತ ಅಜ್ಜಿ ಬಗ್ಗೆ ಯೋಚನೆ ಮಾಡೋ ಮೊಮ್ಮಗನು ಸೋಲ್ಜರ. ಅಷ್ಟೇ ಯಾಕೆ ಪ್ರತಿದಿನ ಪ್ರತಿ ಕ್ಷಣ ಈ ದೇಶದಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಸೋಲ್ಜರೇ ಅನ್ಕೊಂತ ಇದ್ದೆ. ಬಾರ್ಡರ್ಗೆ ಹೋಗ್ಬೇಕಾಗಿದ್ದವನ ದೇವ್ರು ಯಾಕಪ್ಪ ಇಲ್ಲಿ ಕರ್ಕೊ ಬಂದ್ಬಿಟ್ಟ ಅಂತ ಡಿಸೈಡ್ ಆಗೋದೆ ಕಣೋ. ನಾನ್ ಯುದ್ಧ ಮಾಡ್ಬೇಕಾಗಿರೋದು ಅಲ್ಲಲ್ಲ ಇಲ್ಲಿ ಅಂತ ಫಿಕ್ಸ್ ಆಗೋಗು ಬೇಟಾ. ನೀನೇ ಪಾಕಿಸ್ತಾನ್, ನಾನೇ ಹಿಂದೂಸ್ತಾನ್. ಬಾರ್ಡರ್ ನೀನ್ ದಾಟ್ಬೇಡ, ನಾನೇ ದಾಟ್ತೀನಿ. ಲೈಫಲ್ಲಿ ಎಲ್ರಿಗೂ ಬರ್ತ್ ಡೇಟ್ ಗೊತ್ತಿರತ್ತೆ, ಆದ್ರೆ ಯಾರಿಗೂ ಡೆತ್ ಡೇಟ್ ಗೊತ್ತಿರಲ್ಲ. ನಿನ್ ಡೆತ್ ಡೇಟ್ ನಾನ್ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊ. ಅವ್ರು ಎಲ್ಲಿವರೆಗೂ ಉಸಿರಾಡ್ತಾ ಇರ್ತಾರೋ ಅಲ್ಲಿವರೆಗೂ ಮಾತ್ರ ನಿನ್ ಪ್ರಾಣಕ್ ವ್ಯಾಲಿಡಿಟಿ. ಬದುಕಿದ್ರೆ ಫ್ಯಾಕ್ಟ್ರಿನ ಎಲ್ ಬೇಕಾದ್ರೆ ಕಟ್ಬೋದು. ಹೌದು, ಆ ಜಮೀನ್ ಪೇಪರ್ಸ್ ಎಲ್ಲ ರೈತರು ಕೊಟ್ಬಿಡ್ರಿ. ಓಕೆ ಸರಿಯಪ್ಪ. ಕಂಬಿ ಕುಸ್ತಿನಲ್ಲಿ ನಮ್ಮವ್ರನ್ನ ಮುಟ್ಟದಾಗ್ಲೇ ಅವ್ರನ್ನ ಎತ್ತು ಬಿಡಬೇಕಾಗಿತ್ತು. ಬಿಟ್ಟಿದ್ದೆ ತಪ್ಪಾಯ್ತು. ಇವನ್ನ ಹೊಡೆದವನಲ್ಲ, ಎಷ್ಟು ಪಗರಿರ್ಬೇಡ ಅವನ್ಗೆ. ಜನ ಭಯ ಪಡಲ್ಲ ಅಂದ್ರೆ ಗೌರವ ಕೊಡಲ್ಲ. ಹುಲಿ ಮನೆ ಅಂದ್ರೆ ಅದೇ ಭಯ ಇರ್ಬೇಕು. ತಲೆ ಎತ್ತು ಮಾತಾಡ್ಬೇಕಂದ್ರೆ ಭಯ ಪಡ್ಬೇಕು. ಇವತ್ತು ಅವ್ನ್ ರುಂಡ ಕಡ್ದು ಈ ಮನೆ ಬಾಗಿಲಿಗೆ ತೋರಣ ಕಟ್ಟಿಲ್ಲ ಅಂದ್ರೆ ನಾನು ಈ ಹುಲಿ ಮನೆ ಹುಟ್ಟಿದವನಲ್ಲ. ಬರೋ ವಿಕ್ರಮ, ಹಬ್ಬ ಮುಗೀಲಿ, ಅವನ್ ಸಾವನ್ನ ನಾನು ನೋಡ್ಬೇಕು. ನನ್ನ ಪರಂಪರೆನ ಉಳಿಸೋ ಎಲ್ಲಾ ಗುಣಗಳು ನಿನ್ನಲ್ಲಿವೆ ಅಂತ ನನ್ನ ಮೊಮ್ಮಗಳನ್ನ ನಿನಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಆದ್ರೆ ನೀನು ನನ್ನ ಮನೆತನಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡಿಬಿಟ್ಟೆ. ಎಂದೋ ಆದ ಒಂದು ಸಣ್ಣ ತಪ್ಪಿಗೆ ಇವತ್ತಿಗೂ ಕೊರಗುತ್ತಾ ಇದ್ದೀನಿ. ಮತ್ತೆ ಇನ್ನೊಂದು ತಪ್ಪು ಮಾಡಿ ನಾನು ಸಾಯೋವರೆಗೂ ಕೊರಗೋ ಹಾಗೆ ಮಾಡಬೇಡ. ಇದೇ ಕೊನೆ. ಇನ್ನು ಯಾವತ್ತೂ ಇಂಥ ತಪ್ಪು ಮಾಡಬೇಡ.
ಹೊರಡು. ಅಲ್ಲ ಅದು ನಮ್ ಕಡೆ ಏನಾದ್ರು ಇಂತ ಕೆಲಸ ಮಾಡಿದ್ರೆ ಹಾರ ಹಾಕಿ ಶಾಲ್ ಹೊತ್ಸಿ ತಲೆಗೆ ತುರ್ರೈ ಹಾಕಿ ಸನ್ಮಾನ ಮಾಡಿರೋರು. ಈ ಅಪ್ಪ ನೋಡಿದ್ರೆ ಬಾಯಿಗೆ ಬಂದಂಗ್ ಬೈತಾರಲ್ರಿ. ಚಿಕ್ಕ ವಯಸ್ಸಿಂದ ಒಬ್ರ ಹತ್ರ ಒಂದ್ ಮಾತ್ ಕೇಳ ಅಭ್ಯಾಸ ಇಲ್ಲ ನಮ್ಗೆ. ಇವಾಗ ಕೇಳ್ಬಿಡ್ತೀವ ನಾವು. ಏನ್ ಯಾರು ಕಾಣ್ದಿರೋ ಪರಂಪರೆ, ಮರ್ಯಾದೆ, ಗೌರವ. ವರ್ಲ್ಡ್ ಫೇಲ್, ನಾಳೆ ಬೆಳಿಗ್ಗೆ ಹೋಯ್ತಾ ಇರ್ತೀವಿ ಅಷ್ಟೇ. ಆಂಬಿಷನ್ ಚೇಂಜ್. ತಾತ ತಾನೇ ಬೈದಿದ್ದು. ವಾಟ್ ಬೇಬಿ? ಏನೋ ದೊಡ್ಡವರು ಕೋಪದಲ್ಲಿ ಒಂದೆರಡು ಮಾತು ಹೇಳಿರ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ವಾ? ಏನ್ ಅಡ್ಜಸ್ಟ್ ಮಾಡ್ಕೊಳ್ಳೋದು? ಪ್ರಾಕ್ಟಿಕಲ್ ಆಗಿ ಬದುಕತ್ ಕಲೀರಿ. ಎಷ್ಟು ವಯಸ್ಸು ನಿಮ್ದು? 24. ಈ ಏಜ್ ಅಲ್ಲಿ ಹುಡುಗಿರು ಪಬ್, ಕ್ಲಬ್, ಬಾಯ್ ಫ್ರೆಂಡ್, ಕೆಲ್ಸ ಅಂತ ಲೈಫ್ ನ ಎಂಜಾಯ್ ಮಾಡ್ತಾ ಇರ್ತಾರೆ. ನೀವು ನೋಡಿದ್ರೆ ಅಜ್ಜಿ ಅಣ್ಣು ನೋಡ್ಬೇಕು, 2 ಫ್ಯಾಮಿಲಿ ಒಂದ್ ಮಾಡ್ಬೇಕು ಅಂತ ಯಾವ್ದೋ ಮೆಗಾ ಸೀರಿಯಲ್ ತರ ಏನೋ ಓವರ್ ಆಗಿ ಫೀಲ್ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡ್ ಕೂತಿದ್ರಾ? ಏನ್ ಮಾತಾಡ್ತಿದ್ಯಾ ನೀನು? ನೀನ್ ಲವ್ ಮಾಡ್ದಾಗಿಂದ ಏನಾದ್ರೂ ಗಿಫ್ಟ್ ಕೇಳಿದೀನಾ? ಇಲ್ಲ ತಾನೇ? ಇದನ್ನೇ ಗಿಫ್ಟ್ ಅನ್ಕೋತೀನಿ. ಪ್ಲೀಸ್ ಕಣೋ, ನನ್ಗೋಸ್ಕರನಾದ್ರೂ ಇವಳಿಗೆ ಹೆಲ್ಪ್ ಮಾಡೋ. ಅವ್ರ ಕೌರವರು, ಇವ್ರ ಪಾಂಡವರು, ನಾನ್ ಶ್ರೀಕೃಷ್ಣ ಪರಮಾತ್ಮ ಸಂಧಾನ ಮಾಡಿಸ್ತೀನಿ. ನಿಂಗೊಂಚೂರು ಸೀರಿಯಸ್ನೆಸ್ ಇಲ್ಲ. ಸರಿ ಬಿಡು, ಬೇಜಾರಾಗ್ಬೇಡ. ಒಂದ್ ಲಾಸ್ಟ್ ಟ್ರೈ ಕೊಡೋಣ. ಬರ್ರಿ ಕುಂದ್ರಿ. ಫ್ರೆಂಡ್ಶಿಪ್ ಅಲ್ಲಿ ಡೀಪ್ ಆಗಿ ಮುಳುಗ್ಬಿಟ್ಟಿದ್ಯಾ ಬೇಬಿ? ಹೌದು ಬೇಬಿ. ಒಂದ್ ಒಳ್ಳೆ ಕೆಲ್ಸಕ್ಕೆ ಈಗ ತ್ಯಾಗ ಮಾಡ್ಬೇಕಮ್ಮ. ಏನ್ ಮಾಡ್ಬೇಕು ನಾವು? ಏನಿಲ್ಲ, ನಾಳೆಯಿಂದ ನೀವಿಬ್ರು 4 ದಿನ ನನ್ ಜೊತೆ ಮಾತಾಡ್ಬಾರ್ದು. ಯಾಕೆ? ಎಂತ ದೊಡ್ಡ ಲಾಕರ್ ಆದ್ರೂ ಓಪನ್ ಮಾಡಕ್ಕೆ ಹಿಂಗೆ ಒಂದು ಸಣ್ಣ ಪಿನ್ ಸಾಕೋ, ಹಂಗೆ ಇಂತ ದೊಡ್ಡ ಸಮಸ್ಯೆಗೂ ಒಂದು ಸಣ್ಣ ಸೊಲ್ಯೂಷನ್ ಇರುತ್ತೆ. ಶಕ್ತಿಯಿಂದ ಆಗದಿರೋದು ಯುಕ್ತಿಯಿಂದ ಸಾಧಿಸ್ಬೇಕಂತೆ. ಪ್ರೀತಿಯಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು, ಪ್ರೀತಿಯಿಂದನೇ ಎಂಡಿಂಗ್ ಕೊಡ್ಬೇಕು. ಪ್ರೀತಿಯಿಂದನಾ? ಯಾವ ಬೇಬೆ? ಅದು ನಮ್ ಸ್ಟೈಲ್ ಅಲ್ಲಿ. ನೋಡಿದ್ರೆ ನಿಮ್ಗೆ ಇಷ್ಟ ಆಗತ್ತೆ, ಕಿತ್ಕೋಬೇಕು ಅನ್ಸತ್ತೆ, ತಪ್ಪೇನಿಲ್ಲ. ಎಕ್ಸ್ಪ್ರೆಸ್ ಮಾಡ್ಬೇಕು. ನಂದು ನಿಮ್ ತರನೇ ಸೇಮ್ ಕ್ಯಾರೆಕ್ಟರ್, ಅದಕ್ಕೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾನ್ ನಿಮ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ಇಷ್ಟಪಟ್ಟೆ ರೀ. ಲವ್ ಎಟ್ ಫಸ್ಟ್ ಸೈಟ್ ಆಗೋಯ್ತು. ಗಾಬರಿ ಆಗ್ಬಿಡಿ. ಆಪೋಸಿಟ್ ಮನೆ ಹುಡುಗಿನ ಎಂಗೇಜ್ಮೆಂಟ್ ಆಗಿರೋ ಹುಡುಗ ನಂಗೆ ಹಿಂಗ್ ಬಂದ್ ಹೇಳ್ತವನಲ್ಲ ಅಂತ ಕೋಪ ಬರುತ್ತೆ. ಮಾಡ್ಕೊಂಬಿಡಿ. ನಾನ್ ನಿಮ್ ಇಷ್ಟಪಟ್ಟೆ ಅಂದ ತಕ್ಷಣ ನೀವು ನನ್ ಇಷ್ಟ ಪಡ್ಬೇಕು ಅಂತ ಏನಿಲ್ವಲ್ಲ. ಜಸ್ಟ್ ಎಕ್ಸ್ಪ್ರೆಸ್ ಮಾಡ್ಕೊಂಡೆ ಅಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ನಾನು ಆಸ್ನಿ ಅನ್ನೋ ಹುಡುಗಿನ ಇಷ್ಟಪಟ್ಟು ಎಂಗೇಜ್ಮೆಂಟ್ ಆಗಿಲ್ಲ ರೀ. ನನಗ್ ಮೋಸ ಮಾಡಿ ಎಂಗೇಜ್ಮೆಂಟ್ ಆಗ್ಬಿಟ್ಲು. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ. ಏನಾಯ್ತು ಅಂತ ಸ್ವಲ್ಪ ಅರ್ಥ ಆಗುವಾಗ ಹೇಳಿ. ಹೇಳ್ತೀನಿ. ಫ್ರೆಂಡ್ಸ್ ನಾನು ಬೇರೆ ಹುಡುಗನ್ ಲವ್ ಮಾಡ್ತಾ ಇದ್ದೀನಿ. ಒಂದ್ ವಾರ ನನ್ನ ಲವ್ವರ್ ಆಗಿ ಆಕ್ಟ್ ಮಾಡಿ ಅಂತ ಕರ್ಕೊಂಡ್ಬಂದು ನನ್ನ ಎಮೋಷನಲ್ ಆಗಿ ಲಾಕ್ ಮಾಡ್ಬಿಟ್ಲು. ನನಗೆ ಲವ್ವರ್ಸ್ ಅಂದ್ರೆ ಮೊದ್ಲಿಂದನೂ ಎಮೋಷನ್ಸ್ ಜಾಸ್ತಿ ರೀ. ಏನೇ ಕಷ್ಟ ಆದ್ರೂ ಪರವಾಗಿಲ್ಲ, ಲವರ್ಸ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋ ಕ್ಯಾಂಡಿಡೇಟ್ ನಾನು. ನೋಡಿದ್ರೆ ನನಗೆ ಹಿಂಗೆಲ್ಲ ಆಗೋಯ್ತಲ್ರಿ. ಏನೇ ಮಾಡ್ತಾ ಇದ್ದಾನೆ ಅವನು? ಕಾಳಾಗ್ತಿದ್ದಾನೆ ಅನ್ಸುತ್ತೆ. ಯಾಕೆ? ಮೋಸ್ಟ್ಲಿ ಈ ಹುಡ್ಗಿನ ಲವ್ ಮಾಡಿ ಮದ್ವೆ ಆದ್ರೆ 2 ಫ್ಯಾಮಿಲಿನೂ ಒಂದಾಗ್ಬೋದು ಅಂತ ಇರ್ಬೇಕು. ಅಯ್ಯಯ್ಯೋ, ಇವ್ನು ಇದನ್ನೇನ ತ್ಯಾಗ ಅಂದಿದ್ದು? ಬಾಯ್ ಬಾಯ್ ಬಾಯ್. ಇವನು ಹೋಗೋ ಸ್ಪೀಡ್ ನೋಡ್ತಿದ್ರೆ ಯಾಕೋ 2ನೇ ಸೀನಲ್ಲೇ ಪಟಾಯಿಸ್ಕೊಂಡ್ಬಿಡ್ತಾನ ಕಣೆ ಇವನು. ಇಲ್ಲ, ಹಳ್ಳಿ ಹುಡ್ಗಿರು ಸಿಕ್ಕಾಪಟ್ಟೆ ಸ್ಟ್ರಾಂಗು. ಅಷ್ಟು ಈಸಿಯಾಗಿ ಬೀಳೋಕ್ ಚಾನ್ಸೇ ಇಲ್ಲ. ಇಲ್ಲ, ನಿಂಗೊಂದ್ ಬಗ್ಗೆ ಗೊತ್ತಿಲ್ಲ. ದೊಡ್ಡ ಕಲಾಕಾರ ಅವನು. ಡೈಲಾಗ್ ಅಲ್ಲೇ ಅವಳನ್ನ ಬೀಳಿಸ್ಕೊಂಡ್ಬಿಡ್ತಾನೆ. ಐ ಲವ್ ಯು. ಪ್ರಪೋಸಾ? ಶಾಕ್ ಆಗ್ಬಿಡಿ. ನಾನ್ ನಿಮ್ಗೆ ಐ ಲವ್ ಯು ಅಂದ ತಕ್ಷಣ ನೀವು ಒಪ್ಕೊಬೇಕು ಅಂತ ಏನಿಲ್ವಲ್ಲ. ಜಸ್ಟ್ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರಿ ಅಷ್ಟೇ. ಇದನ್ನೆಲ್ಲ ನೀವು ಮನ್ಸಿಗೆ ಹಾಕೊಂಡ್ಬಿಡಿ. ಇಟ್ಸ್ ಓಕೆ. ಭೂಮಿಗೆ ಮಳೆ ಆಸೆ, ಮಳೆಗೆ ಕೊಡೆ ಆಸೆ, ಕೊಡೆಗೆ ಹುಡುಗಿ ಕೈ ಆಸೆ, ನನಗೆ ನಿಮ್ ಮುದ್ದಾದ ಮುಖದಲ್ಲಿ ಸದಾ ನಗು ನೋಡೋ ಆಸೆ. ಸೋ ಸ್ವೀಟ್. ಹೇಳಿಲ್ವಾ ಇವನ್ ಬರೀ ಡೈಲಾಗ್ ಅಲ್ಲೇ ಬೀಳಿಸ್ಕೊಂಡ್ಬಿಡ್ತಾನೆ ಅಂತ. ಥ್ಯಾಂಕ್ ಯು. ಸುಬ್ಬು, ಬೈ ದ ವೇ ಆ ಡಾಬು ಚೆನ್ನಾಗಿದೆ. ಡಬಲ್ ಥ್ಯಾಂಕ್ ಯು. ಜುಮ್ಕಾ ಕೂಡ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.
ಲಕ್ಷ್ಮಿ ತರಾನೇ ಕಾಣಿಸ್ತಾ ಇದ್ದೀರಾ. ಬಳೆ ಅದು ಸೂಪರು ಸೂಪರು ಸೂಪರ್. ತುಂಬಾ ಥ್ಯಾಂಕ್ಸ್. ಓಕೆ ಬಾಯ್. ನಾಳೆ ನಾನು ಸೇಮ್ ಟೈಮ್ ಕಲ್ ಮಂಟಪ ಹತ್ರ ಇರ್ತೀನಿ. ಇವಳ ಅಜ್ಜಿ ಇವಳಗ್ ಮಾಡ್ತೀನಿ. ಬಿಡು. ಏನು? ಫ್ರೆಂಡ್ಶಿಪ್ ಇಸ್ ಗ್ರೇಟರ್ ದನ್ ಎವ್ರಿಥಿಂಗ್. ಬಾ. ಲಂಗ ದಾವಣಿಯಿಂದ ಡೈರೆಕ್ಟ್ ಆಗಿ ಚೂಡಿದಾರ್ಗೆ ಶಿಫ್ಟ್ ಆಗ್ಬಿಟ್ಟಿದ್ದಾಳೆ. ಹಳ್ಳಿ ಹುಡುಗಿ ಸ್ಲೋ ಅಂದೆ, ಇವಳೇನೆ 4G ಗಿನ್ನ ಫಾಸ್ಟ್ ಆಗಿದ್ದಾಳೆ. ಹಾಯ್. ನೀವ್ ಒಂಚೂರ್ ಲೇಟ್ ಆಗಿ ಬರ್ತೀರೇನೋ ಅಂತ ನಾನು ಒಂಚೂರ್ ಲೇಟ್ ಆಗಿ ಬಂದೆ ರೀ. ಒಂಚೂರು ಬೇಗ ಬರ್ತೀರೇನೋ ಅಂತ ನಾವೊಂಚೂರು ಬೇಗ ಬಂದ್ಬಿಟ್ಟೆ. ಅಯ್ಯೋ ಸಾರಿ ರೀ. ಓಕೆ ಥ್ಯಾಂಕ್ ಯು. ನನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಹೇಳಿ. ಆಕ್ಚುಲಿ ನಂಗೂ ನಿಮ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ನಿಮ್ ಸ್ಮೈಲ್ ಇಷ್ಟ ಆಗೋಯ್ತು. ಸೆಕೆಂಡ್ ಟೈಮ್ ನಿಮ್ನ ಮೀಟ್ ಆದಾಗ ನಿಮ್ ಮಾತ್ ಇಷ್ಟ ಆಯ್ತು. ಥರ್ಡ್ ಟೈಮ್ ನಿಮ್ನ ನೋಡಿದಾಗ ನಿಮ್ ಸ್ಟೈಲ್ ಇಷ್ಟ ಆಯ್ತು. ಓ ಏನ್ ಬಾಡಿ ಏನ್ ಸ್ಟೈಲು. ಟೋಟ್ಲಿ ನನ್ ಹಾರ್ಟೇ ಹಾಳಾಗೋಯ್ತು ರೀ. ಊಟ ಮಾಡ್ಬೇಕು ಅನ್ಕೋತೀನಿ, ಸೇರ್ತಾನೆ ಇಲ್ಲ. ನಿದ್ದೆ ಮಾಡ್ಬೇಕು ಅನ್ಕೋತೀನಿ, ಬರ್ತಾನೆ ಇಲ್ಲ. ಮೋಸ್ಟ್ಲಿ ನಿಮ್ ಮೇಲೆ ನನ್ ಮೇಲೆ ಲವ್ ಆಗಿದೆ ಅನ್ಸ್ತಿದೆ. ಏನ್ ನಡೀತಿದ್ಯಾ ಅಲ್ಲಿ? ಆ ಕಲ್ ಮಂಟಪದ ಒಳಗಡೆ ಅವ್ರ ಪ್ರೀತಿ ಮಂಟಪ ಕಟ್ಕೋತಿದ್ದಾರೆ. ಐ ಲವ್ ಯು. ಚೆನ್ನಾಗಿತ್ತು. ಆಮೇಲೆ ನನ್ನಿಂದ ನಿಮ್ಗೊಂದು ಚಿಕ್ಕ ಗಿಫ್ಟ್ ಬೇರೆನಾ? 3 ದಿನದಲ್ಲಿ ಕುದುರ್ಸ್ಕೊಂಡ್ಬಿಟ್ಟ. ನಿಮ್ ಮನೆ ಉದ್ಧಾರ ಮಾಡಕ್ ಹೋಗಿ ನನ್ ಲೈಫೇ ಹಾಳಾಗೋಯ್ತು ಅನ್ನಿಸ್ತಿದೆ. ಫೀಲಿಂಗ್ ಸೇಮ್. ವಾವ್ ಸೋ ಕ್ಯೂಟ್. ಆಹಾ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ಸಲ ಹಗ್ ಮಾಡ್ಬೋದಾ ಪ್ಲೀಸ್? ಕಡಕ್ಕ ಕುಡಿ. ಇದನ್ನೆಲ್ಲ ನನ್ ಕಣ್ಣಲ್ಲಿ ನೋಡಕ್ಕಾಗಲ್ಲ. ನನ್ ಕಣ್ಣಲ್ಲೂ ನೋಡಕ್ಕಾಗಲ್ಲ. Ding 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 gare ding 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 ಐರಾವತ ಬಸ್ಸು ತುಂಬಾ ರಸ್ಸು, ಟಾಪ್ ಮೇಲೆ ಕುಂತು ಟಾಟಾ ಮಾಡ್ಲ ನಾನು. ಮುದ್ದು ಮಾಡೋದ್ ಹೆಂಗೆ, ಹಗ್ಗು ಮಾಡೋದ್ ಹೆಂಗೆ, ಕನ್ಫ್ಯೂಸ್ ಅನ್ನೋ ನಂಗೆ, ದೂರ ಇರೆ ಸುಮ್ಕೆ. ಹೂವಿನಾರ ಪೋಣ್ಸೋರು ಊರಿನಲ್ಲೇ ಇಲ್ಲ, ಸುಮ್ನೆ ಇಷ್ಟು ಕಾಯ್ಸೋಕೆ ನಂಗೂ ಇಷ್ಟ ಇಲ್ಲ. ಇಷ್ಟಪಟ್ಟು ಬಂದು ನಾ ಬಿಟ್ಟು ಕೊಡಂಗಿಲ್ಲ. ಕೃಷ್ಣನ್ ಗೇಮು ಸ್ಟಾರ್ಟ್ ಆಗೋಯ್ತು. ಐಸ್ ಸ್ಪೈಸ್ ಐಸ್ ಸ್ಪೈಸ್ 3 ರೋಸು ಬುಕ್ ಆಗೋಯ್ತು. ಐಸ್ ಸ್ಪೈಸ್ ಐಸ್ ಸ್ಪೈಸ್. ರಂಗ ಬಾರೋ ಪ್ಲೀಸ್ ನೋ ಕಾಲ್, ರಂಗ ಬಾರೋ ಐ ನೋ ಕಮ್. ಬೇಬಿ ಅಂತಾಳವಳು, ಕ್ಯೂಟಿ ಅಂತಾಳಿವಳು, MTR ಜಾಮೂನ್ ತಂದು ಬಾಯಿಗಿಡ್ತಾಳೆ. ನೀನು ಬಾಯಿ ಬಿಡ್ಬೇಡ. ಭೀಮಾ ಅಂತಾಳಿವಳು, ಮಾಮ ಅಂತಾಳವಳು, ತೊಟ್ಟಿ ತುಂಬಾ ಲಿಪ್ಸ್ಟಿಕ್ ಹಾಕೊಂಡ್ ಮುತ್ತು ಕೊಡ್ತಾವಳೆ. ನೀನು ಕೆನ್ನೆ ಕೊಡ್ಬೇಡ. ಬೌಂಡ್ರಿನೂ ಇಲ್ಲ, ಸಿಕ್ಸರು ಇಲ್ಲ, ಒಟ್ಟೊಟ್ಟೆ 3 ಮ್ಯಾಚ್ ಆಡಂಗೆ ಇಲ್ಲ. ನನ್ನಂಥ ಒಳ್ಳೆ ಹುಡುಗ ಎಲ್ಲೂ ಸಿಗೋದಿಲ್ಲ. ಡಿಫ್ರೆಂಟ್ ಬ್ರ್ಯಾಂಡು ಅಂತ ಡಿಸೈಡ್ ಮಾಡೋರೆಲ್ಲ. ಒಂದೇ ಸೈಕಲ್ 3 ಮನೆ ಕಟ್ಟಿಸ್ಕೊಳಂಗಿಲ್ಲ. ಮೋದಿ ಬಾಸು ಬೇಜಾನು ರೂಲ್ಸ್ ಮಾಡೋರಲ್ಲ. ಕೃಷ್ಣನ್ ಗೇಮು ಸ್ಟಾರ್ಟ್ ಆಗೋಯ್ತು. ಐಸ್ ಸ್ಪೈಸ್ ಐಸ್ ಸ್ಪೈಸ್ 3 ರೋಸು ಬುಕ್ ಆಗೋಯ್ತು. ಐಸ್ ಸ್ಪೈಸ್ ಐಸ್ ಸ್ಪೈಸ್.
ಐರಾವತ ಬಸ್ಸು ತುಂಬಾ ತುಂಬಾ ರಸ್ಸು ಟಾಪ್ ಮೇಲೆ ಕುಂತು ಟಾಟಾ ಮಾಡ್ಲ ನಾನು ಮುದ್ದು ಮಾಡೋದ್ ಹೆಂಗೆ ಹಗ್ಗು ಮಾಡೋದ್ ಹೆಂಗೆ ಕನ್ಫ್ಯೂಸ್ ಅನ್ನೋ ನಂಗೆ ದೂರ ಇರೆ ಸುಮ್ಕೆ ನೋಡ್ರಿ ಇರೋ ಒಬ್ಬನ ಮಗ LLB ಓದ್ಯಾನ ಒಟ್ಟೇನ್ರಿಪ್ಪ ದೊಡ್ಡ ಮಂತನ ಕನ್ಯಾ ತೆಗೆದು ಮದುವೆ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ನೀವು ದೊಡ್ಡ ಮನಸ್ಸು ಮಾಡಿ ನಿಮ್ಮ ಮೊಮ್ಮಗಳನ್ನ ನಮ್ಮ ಮಂತನಕ ಸೊಸಿ ಮಾಡಿ ಕೊಡ್ಬೇಕಂತ ಕೇಳ್ಕೊತೇನ್ರಿ. ಮೊದ್ಲು ಹೆಣ್ಣು ನೋಡಿ ಆದ್ರಿ ಲಕ್ಷ್ಮಿ ಹೆಸರು ಬಲ ಕೂಡಿ ಬಂದಂತ ಶಾಸ್ತ್ರಿಗಳ ಹೇಳ್ಯಾರ. ಬೇಕಾದ್ರೆ ಶಾಸ್ತ್ರಿಗಳನ್ನ ಕೇಳ್ರಿ. ಶಾಸ್ತ್ರಿಗಳ ಹಾ ಹೌದೌದ್ರಿ, ತುಂಬಾ ಮಂಗಳಕರವಾದ ಹೊಂದಾಣಿಕೆ. ಗುರುಬಲ, ತಾರಾಬಲ, ಚಂದ್ರಬಲ ಬಾಳ ಚಲೋ ಐತ್ರಿ. ಒಪ್ಪಂದಕ್ಕ ಇವತ್ ಒಳ್ಳೆ ದಿನ. ಮದುವೆಗ ಇನ್ 4 ದಿವಸದೊಳಗ ಒಳ್ಳೆ ಮುಹೂರ್ತ ಅದರಿ. ಹಾ ಏನ್ರಪ್ಪ ನಿಮ್ಮ ಅಭಿಪ್ರಾಯ ಏನು? ತಾತ ನಿಮ್ಗೊಪ್ಗೆ ಅಂದ್ರೆ ನಮ್ಗೂ ಒಪ್ಗೆನೆ. ಗುರುಗಳ ಮಾತನ್ನ ತಿರಸ್ಕರಿಸೋ ಸಂಪ್ರದಾಯ ನಮ್ಮದಲ್ಲ. ನಮ್ಮ ಕಡೆಯಿಂದ ಒಪ್ಪಿಗೆ ಇದೆ. ಏನಪ್ಪ ಈ ಹುಡುಗಿ ಅರ್ಜೆಂಟ ಬರಕ್ಕೆ ಹೇಳ್ಬಿಟ್ಟು ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ಇವ್ ನಿಂತವನು ಅಂತ ಅನ್ಕೊಂಡಿರ್ಲಿಲ್ಲ. ಮೋಸ್ಕಾರ ಆಗಿದ್ದಾಗ್ಲಿ ಒಂದೇಟ್ ಹೊಡೆದೇ ಬಿಡು. ಎಲ್ಲವನು ಅಲ್ಲಿ ಬಾ. ವಾ ಇದೇನ್ರಿ ಅರ್ಜೆಂಟ ಬರಕ್ ಹೇಳಿದ್ರಿ, ನೋಡಿದ್ರೆ ನೀವೇ ಲೇಟು. ಏನ್ ವಿಷಯ? ವಿಷಯ ಸೀರಿಯಸ್ ಆಗಿದೆ. ಸೀರಿಯಸ್ ಏನು? ನಿಮ್ಗೊಂದ್ ಸತ್ಯ ಹೇಳ್ತೀನಿ, ಬೈಬಾರ್ದು. ನನಗ್ ಬಯಕ್ಕೆ ಬರಲ್ಲ, ಹೇಳ್ರಿ. ಶಾಕ್ ಆಗ್ಬೋದು. ಬೈಬಾರ್ತೆ ಡಬಲ್ ಗುಂಡ್ಗೆ ಪರವಾಗಿಲ್ಲ, ಹೇಳ್ರಿ. ಆಕ್ಚುಲಿ ನಾನ್ ನಿಮ್ನ ರಿಯಲಾಗ್ ಲವ್ ಮಾಡಿಲ್ಲ ರೀ. ಏನ್ರಿ ಹೇಳ್ತಾ ಇದ್ದೀರಾ ಲಕ್ಷ್ಮಿ ಅವ್ರೆ? ಲವ್ ಮಾಡೋ ತರ ನಾಟಕ ಆಡ್ದೆ ಅಷ್ಟೇ. ಆರ್ ಯು ಸೀರಿಯಸ್? ನಾನ್ ರಿಯಲಾಗ್ ಲವ್ ಮಾಡಿದ್ದು ಅವ್ರನ್ನ. ಯಾರನ್ನ? ಅವ್ರನ್ನ. ನಮಸ್ತೆ ಮಾರ್ರೆ. ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ಭಂಡಾರಿ ಅಂತ. ನಾನು ಈಕೆನು 3 ವರ್ಷದಿಂದ ಲವ್ ಮಾಡುತ್ತಿದ್ದೇನೆ. ಈಕೆ ನನ್ನ ಲವರ್. ಮತ್ತೆ ನಾನು ಜೋಕರಾ ರೇ? ನನ್ ಯಾಕ್ರಿ ಈ ತರ ಫೂಲ್ ಮಾಡಿದ್ರಿ? ನಾನ್ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ, ಎಲ್ಲ ಔಟಾ? ಲೇ ನಿಜ ಹೇಳೆ, ನೀ ಅವನ ಲವ್ ಮಾಡ್ತಿಲ್ಲ ತಾನೇ? ಇಲ್ಲಪ್ಪ. ಡೌಟು. ಆಕ್ಚುಲಿ ನೀವ್ ನಂಗೆ ಅವತ್ ಹೇಳಿದ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಕಾನ್ಸೆಪ್ಟ್ ಯಾವ್ದು? ಅದೇ ಲವರ್ಸ್ ಅಂದ್ರೆ ತುಂಬಾ ಇಷ್ಟ, ಅವರಿಗೋಸ್ಕರ ಏನ್ ಬೇಕಾದ್ರೂ ರಿಸ್ಕ್ ತಗೋತೀನಿ ಅಂದ್ರಲ್ಲ ಅದು. ಅದಕ್ಕೂ ಇದಕ್ಕೂ ಏನ್ರಿ ಕನೆಕ್ಷನ್? ಈಗ ನಾನ್ ನಿಮ್ನ ಲವ್ ಮಾಡೋ ತರ ನಾಟಕ ಆಡಿ ನಿಮ್ ಜೊತೆ ಓಡೋಗ್ತೀನಾ? ಆಗ ನಮ್ ಮನೆಯವರೆಲ್ಲ ನಾನ್ ನಿಮ್ ಜೊತೆ ಓಡೋಗಿದ್ದೀನಿ ಅನ್ಕೋತಾರೆ. ಆಮೇಲೆ ನನ್ನ ಹುಡುಗರ ಜೊತೆ ಓಡೋಗ್ತೀನಿ. ಆಗ ನಾನು ಸೇಫ್, ನಮ್ ಹುಡುಗನು ಸೇಫ್. ವಾಟ್ ಅನ್ ಐಡಿಯಾ ಮೇಡಮ್. ಅಷ್ಟು ದೊಡ್ಡ ಫೈಟ್ ನಡೀತಿದ್ರು ಸಂಬಂಧನೇ ಇಲ್ದಿರೋರ್ ತರ ಫೋನ್ ಅಲ್ಲಿ ಮಾತಾಡ್ತಿದ್ದಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಿತ್ತು ನೀವು ಕಮಿಟೆಡ್ ಅಂತ. ಖುಷಿಯಾಗಿರಿ, ಎಂಜಾಯ್, ಕ್ಯಾರಿ ಆನ್. ಈಗ ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ಈಗ ನಂಗ್ ಬೇರೆ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಈಗ ನಾವಿಬ್ರು ಓಡೋದ್ರೆ ನಮ್ಮಿಬ್ರು ಸಾಯಿಸ್ಬಿಡ್ತಾರೆ. ಬೇರೆ ಯಾರ ಹತ್ರನೂ ಹೆಲ್ಪ್ ಕೇಳೋ ಪರಿಸ್ಥಿತಿಲಿಲ್ಲ. ಅದಕ್ಕೆ ನೀವೇನಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್ 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 ಪ್ಲೀಸ್. ಹೋಗ್ರೆ ಕೇಳೋ, ಒಂದು ಸಣ್ಣ ಟ್ರೈ ಕೊಡ್ಬೋದಲ್ಲ? ಟ್ರೈ? ಲವರ್ಸ್ಗೋಸ್ಕರ ಲೈಫಲ್ಲಿ ಏನೇನೋ ರಿಸ್ಕ್ ತಗೊಂಡಿದೀವಿ, ಇದು ಒಂದ್ ಆಗೋಗ್ಲಿ ಬಿಡಿ. ಶಾಂತಂ ಪಾಪಂ ತಪ್ಪಾಯ್ತು ದೇವ್ರೆ. ಹೋಗಿ ಹೋಗಿ ಇಂತ ಹುಡುಗನ್ ಮೇಲೆ ಡೌಟ್ ಪಟ್ಬಿಟ್ನಲ್ಲ. ಸಾರಿ ದೇವ್ರೆ. 7 ಜನ್ಮಕ್ಕೂ ಇವನ್ನೇ ನನ್ ಗಂಡನ ಕೊಟ್ಬಿಡಪ್ಪ. ಸರಿ, ಈಗ ನೀವಿಬ್ರು ನಾನು ಹೇಳ್ದಂಗ್ ಮಾಡಿ. ಓಕೆನಾ? ಡನ್. ಹಾಗಿದ್ದ ಡ್ರೆಸ್ ಚೆನ್ನಾಗಿದಲ್ಲ? ಚಿಂತೆ ಮಾಡಬೇಡಿ, ಲಗ್ನದಲ್ಲಿ ಇನ್ನು ಬಹಳ ಕೊಡಿಸ್ತೀನಿ. ನಮ್ಮ ಹತ್ರ ರಾಶಿ ಕಾರ್ಗಳು ಬಿದ್ದಿದೆ, ತಗೊಂಡು ದಣಿಯವ್ರ ಏನೋ ಲಕ್ಷ್ಮಿಯಲ್ಲಿ ಲಕ್ಷ್ಮವ್ವ ಎಲ್ಲೂ ಕಾಣಿಸ್ತಿಲ್ರಿ. ಕೋಣೆಯಾಗ ಪತ್ರ ಬಿಟ್ಟಾರ್ರಿ. ಪೂಜ್ಯ ತಾತನವರೇ, ನೀವು ನನ್ನನ್ನು ಬಹಳ ಪ್ರೀತಿಯಿಂದ ಸಾಕಿದ್ದೀರಿ. ಆದ್ರೆ ಈ ಲಗ್ನದ ವಿಷಯದಲ್ಲಿ ತಪ್ಪು ಮಾಡಿದ್ದೀರಿ. ನೀವು ನೋಡಿರುವ ಹುಡುಗ ನನಗೆ ಇಷ್ಟ ಇಲ್ಲ. ನಾನು ಸಂಸ್ಕೃತ ಉಪಾಧ್ಯಾಯ ಪ್ರಶಾಂತ್ ಭಂಡಾರಿಯನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ. ಇದಕ್ಕೆ ಸಹಾಯ ಮಾಡಿದ ನನ್ನ 3 ಅಣ್ಣದರು ಯೋಗ್ಯರಲ್ಲ. ಅಣ್ಣನ ಸ್ಥಾನವನ್ನು ಸಿಂಹದಡ್ಡಿ ಅಳಿಯ ಸೂರ್ಯ ತುಂಬಿದ್ದಾನೆ. ಯುದ್ಧ ಭೂಮಿಯಲ್ಲಿ ನನ್ನ ಲಗ್ನವನ್ನು ಅವರೇ ಮಾಡಿಸುತ್ತಾನೆ.
ವಿಕ್ರಮ ಏನಾದ್ರೂ ಮಾಡು ಮಾಡ್ತೀನಿ ಮರ ತೀರೋ ಈ ಗಾಡಿ ಬರೀ ಈಗ್ಲೇ ಕೈ ಕೊಡ್ಬೇಕೆ ಯಾರಿವನು? ನಾನ್ ಪ್ರೀತಿಸ್ತಾರೋ ಹುಡುಗ. ನಂಗ್ ನೀವ್ ನೋಡಿರೋ ಹುಡುಗ ಇಷ್ಟ ಇಲ್ಲ. ನನ್ ತಂಗಿ ತಲೆ ಕೆಡಿಸಿ ಎತ್ತಕೊಂಡು ಹೋಗಕ್ ಬಂದಿದ್ಯಾ? ನೀನು ಒಬ್ಬ ಅಣ್ಣನ. ನಿನಗಿಂತ ಪಾಳೆಗಾರ ಮಂತಂದರೆ ಎಷ್ಟೋ ಮೇಲು. 20 ವರ್ಷದ ಹಿಂದೆ ನನ್ ತಂಗಿ ಒಬ್ಬ ಗುಮಾಸ್ತನ್ ಇಷ್ಟ ಪಡ್ತಾಳೆ ಅಂತ ತಿಳಿದ್ರು. ಹಿಂದೆ ಮುಂದೆ ಯೋಚನೆ ಮಾಡದೆ ಕರ್ಕೊಂಡೋಗ್ ಮದ್ವೆ ಮಾಡಿಸ್ತಾ. ಆದ್ರೆ ನೀನು ನಿನ್ ತಂಗಿ ಕಣ್ ಮುಂದೆನೆ ಕೊಲೆ ಮಾಡಕ್ ಹೊರಟಿದ್ಯಲ್ಲ. ನೀನು ಒಬ್ಬ ಅಣ್ಣನ. ನಾಚಿಕೆ ಆಗತ್ತೆ ನಂಗೆ. ಇವನೇನಾದ್ರೂ ಮುಟ್ಟಿದ್ರೆ ನಾನೆಲ್ಲೇ ಸತ್ತೋಗ್ತೀನಿ. ಓಡೋಗಿದ್ರೆ ಓಡೋಗ್ಬಿಡು, ಬೇಜಾರಾಗಿದ್ರೆ ಒಂದೇಟ್ ಹೊಡೆದು ಬಿಡು. ಆದ್ರೆ ಈ ತರ ಎಲ್ಲ ಮಾತಾಡಬೇಡ. ನನಗೆ ನನ್ ತಂಗಿನೇ ಇಂಪಾರ್ಟೆಂಟ್. ನೋಡು, ಇನ್ಯಾವತ್ತು ಸಾಯ್ತೀನಿ ಅಂತ ಮಾತ್ರ ಹೇಳ್ಬೇಡ, ಆಯ್ತಾ? ನಿಂಗೇನು ಅವನ ಜೊತೆ ಮದುವೆ ಆಗ್ಬೇಕಲ್ಲ? ಸರಿ ಬಾ. ನನ್ ತಂಗಿ ಚೆನ್ನಾಗಿ ನೋಡ್ಕೋ. ಚಂದ್ರ ಫೋನ್ ಮಾಡು. ಹಲೋ ಚಂದು, ಲಕ್ಷ್ಮಿ ಪತ್ರ ಬರೆದಿಟ್ಟು ಓಡ್ ಹೋಗಿದ್ದಾಳೆ. ಆ ಸಿಂಹದಟ್ಟ ಅಳಿಯ ಸೂರ್ಯ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ತಾನಂತೆ. ನೀನು ಅಲ್ಲಿ ಬಂದು ಕೆಲಸ ಮಾಡಿ, ಕೆಲಸ ಬೇಗ. ಎಂತ ಐಡಿಯಾ ಕೊಟ್ರಿ ಮರ್ರೆ, ಸ್ವಲ್ಪ ಯಾಮಾರಿದ್ರು ನಮ್ಮ ಪ್ರಾಣ ಹೋಗ್ತಿದ್ದು ಗೊತ್ತುಂಟು. ಇಷ್ಟಪಟ್ಟೋಳ್ ಜೊತೆ ಲೈಫ್ ಲಾಂಗ್ ಬದುಕ್ಬೇಕು ಅನ್ಕೊಂಡ್ಮೇಲೆ ಪ್ರಾಣನ ಒತ್ತೆ ಇಡಕ್ಕೂ ರೆಡಿ ಆಗಿರ್ಬೇಕು. ಇದು ಗೊತ್ತುಂಟಾ? ತನ್ನೋ ನಾರಸಿಂಹ ಪ್ರಚೋದಯಾತ್. ಹಂಗ ಹೌದೇನೋ? ಏನಳಿ ಅಂದ್ರೆ ದೇವಸ್ಥಾನದಲ್ಲಿ ಬಾಯಿ ಬಡ್ಕೋತಾ ಇದ್ದೀರಾ? ನಾನು ಅವತ್ತು ನಿಮ್ಗೆ ಹೇಳ್ದೆ, ನೀವು ನನ್ ಮಾತು ಕೇಳಲಿಲ್ಲ. ಏನೋ ದೊಡ್ಡದ ಮಾನ ಉಳಿಸ್ತಾನೆ ಅಂತ ಹೇಳಿದ್ರಿ. ನೋಡಿ ಈಗ ಪ್ರಾಣ ಹೋಗೋ ಕೆಲಸ ಮಾಡವನೆ. ಏನಾಯ್ತೀಗ? ನಿಮ್ ಬಾವಿ ಅಳಿಯ ಆ ಹುಲಿ ಮನೆ ವಂಶದ ಮೊಮ್ಮಗಳನ್ನ ಕರ್ಕೊಂಡು ಹೋಗಿ ಯಾರ ಜೊತೆ ಮದುವೆ ಮಾಡಿಸ್ತಾನಂತೆ. ತಪ್ಪು ಮಾಡ್ದೆ, ದೊಡ್ಡ ತಪ್ಪು ಮಾಡ್ದೆ. ನೀನ್ ಎದುರು ಹಾಕೊಂಡಿರೋದು ಬರೀ ಹುಲಿ ಮನೆತನ ಅಲ್ಲ, ನಿನ್ನ ಸಾವನ್ನ. ತಪ್ಪು ಮಾಡಿದ್ರೆ ನನ್ನನ್ನು ಎದುರಾಕೊಂಡು ನೀವ್ ದೊಡ್ಡ ತಪ್ಪು ಮಾಡಿದ್ರೆ ನೀವ್ ಯಾರ ಎದುರುಗಡೆ ನಿಂತ್ಕೊಂಡ್ ಮಾತಾಡ್ತಾ ಇದ್ದೀರ ಅಂತ ಗೊತ್ತಾ ನಿಮ್ಗೆ? ಅಮ್ಮ ಸೂರ್ಯ ಅಂದ್ರು ಫ್ರೆಂಡ್ಸ್, ಸೋಲ್ಜರ್ ಅಂದ್ರು ಜನ, ಲೋಕಲ್ ಲೀಡರ್ ಅಂದ್ರು. ಈ ಮಣ್ಣಲ್ಲಿ ಕಾಲಿಟ್ಟ ಮೇಲೆ ಸಿಂಹದಟ್ಟಿ ಮೆಟ್ಲತ್ತದ ಮೇಲೆ ಗೊತ್ತಾಗಿದ್ದು ನನಗ್ ನಾನ್ ಯಾರು ಅಂತ. ವಿಜಯ ಸಿಂಹ ರುದ್ರ ಪ್ರತಾಪ್ ಅವರ ಏಕೈಕ ಪುತ್ರ, ದ ಒನ್ ಅಂಡ್ ಓನ್ಲಿ ಸನ್, ಸೂರ್ಯ ರುದ್ರ ಪ್ರತಾಪ್. ಯಾಕೆ
ಹೆಸರು ಕೇಳಿದ ತಕ್ಷಣ ಕೋಪ ಜಾಸ್ತಿ ಆಗ್ತಾ ಇದ್ಯಾ? ರಕ್ತ ಕುದೀತಾ ಇದ್ಯಾ? ನನ್ನ ಇಲ್ಲೇ ಈಗ್ಲೇ ಹೊಡೆದು ಸಾಯ್ಸಾಕ್ಬೇಕು ಅನ್ನಿಸ್ತಾ ಇದ್ಯಾ? ನಿಲ್ಸಯ್ಯ ಸಾಕು. 25 ವರ್ಷ ಆಗಿದ್ರು ಜನ ನನ್ ತಂದೆ ಮೇಲೆ ಇಟ್ಟಿರೋ ಪ್ರೀತಿ ಕಮ್ಮಿ ಆಗಿಲ್ಲ, ಗೌರವ ಕಮ್ಮಿ ಆಗಿಲ್ಲ, ಇನ್ನು ಆ ಹೆಸರಿಗಿದ್ದ ಬೆಲೆ ಕಮ್ಮಿ ಆಗಿಲ್ಲ. ಅಂತದ್ರಲ್ಲಿ ನೀವುಗಳು ಇನ್ನು ದ್ವೇಷ ದ್ವೇಷ ಅಂತ ಸಾಯ್ತಾ ಇದ್ದೀರಲ್ಲಯ್ಯ. ಬೇಡ ಈ ಹೊಡೆದಾಟ, ಬೇಡ ಈ ಜಗಳ ನಿಲ್ಸೋ, ಈ ದ್ವೇಷ ಸಾಕು ಅಂತೀನಿ. ಆದ್ರೆ ನೀವು ಇಲ್ಲ ಬಿಡಲ್ಲ, ಹೊಡೆದಾಡ್ಬೇಕು, ನಂದೇ ಅವ ಅಂತೀರಾ? ಇಲ್ಲೇ ಈಗ್ಲೇ ಇವಾಗ್ಲೇ ಡಿಸೈಡ್ ಆಗೋಗೋಣ. ಯುದ್ಧ ನಿಲ್ಸಕ್ಕೆ ಯುದ್ಧನೇ ಮಾಡ್ಬೇಕು ಅಂದ್ರೆ ಯುದ್ಧನೇ ಮಾಡೋಣ ಬಾ. ಊರುಗಳ ನಡುವೆ ಅಲ್ಲ, ಗುಂಪುಗಳ ನಡುವೆ ಅಲ್ಲ, ಮನೆತನದ ಮಧ್ಯ ಅಲ್ಲ, ನನ್ನ ನಿಮ್ಮ ನಡುವೆ ಮಾತ್ರ ಬಾ. ಹುಲಿ ಸಾಕಿದ್ದೀನಿ, 3 ಹುಲಿ ಸಾಕಿದ್ದೀನಿ ಅಂತ ಯಾವಾಗ್ಲೂ ಶೋ ಕೊಡ್ತಿರ್ತೀಯಲ್ಲ, ಕಳ್ಸಯ್ಯ ನಿನ್ ಮೊಮ್ಮಕ್ಕಳನ್ನ. ಸಿಂಗಲ್ ಆಗಿಲ್ಲೇ ಸಿಂಹ ಬೈಟೆ, ಸಿಂಹ ಬೈಟೆ. ಹಿಂದೆಯಿಂದ ಹೊಡೆಯೋದಲ್ಲ, ಹೊಡೆದ್ರೆ ಮುಂದೆಯಿಂದ ಹೊಡಿಬೇಕು. ಅಲ್ಲಿ ಇಲ್ಲಿ ಹೊಡೆಯೋದಲ್ಲ, ಹೊಡೆದ್ರೆ ಎದ್ದೆಗೆ ಹೊಡಿಬೇಕು. ಎಲ್ಲಿಗೆ? ಎದ್ದೆಗೆ ಹೊಡಿಬೇಕು. ಹೊಡಿರೆ ಹೊಡಿರೆ. ಅವನು ನನ್ ಮೊಮ್ಮಗ ಅಣ್ಣ. ನನ್ನ ಆಯುಷ್ಯಲ್ಲಿ ಅರ್ಧ ಆಯುಷ್ ನಿಮಗೆ ಸಿಗಲಿ ಅಂತ ದೇವ್ರನ್ನ ಬೇಡ್ಕೊಳ್ತೀನಿ. ಮಾವಯ್ಯ, ಇವಳು ನಿರ್ಮಲಾ ಅಂತ ನನ್ನ ಪ್ರಾಣ ಸ್ನೇಹಿತೆ. ಯಾಕೆ ನಿಲ್ಲಿಸಿದ್ರಿ? ಒಡೆಯಕ್ ಆಗ್ತಾ ಇಲ್ವಾ? ಯಾಕೆ? ತಂಗಿ ಮೇಲಿರೋ ಪ್ರೀತಿ ಮಮತೆ ಕೈ ಕಟ್ಟಾಗ್ತಾ ಇದ್ಯಾ? 25 ವರ್ಷ ಆದ್ಮೇಲೆ ಕೇಳ್ತಿರೋ ಈ ನಿಮ್ಮ ತಂಗಿ ಧ್ವನಿಗೆ ಇಷ್ಟು ಶಕ್ತಿ ಇರ್ಬೇಕಾದ್ರೆ 25 ವರ್ಷ ತನ್ ಜೊತೆಗೆ ಇದ್ದಂತ ನನ್ನ ತಂದೆ ತಂಗಿ ಧ್ವನಿಗೆ ಎಷ್ಟು ಶಕ್ತಿ ಇರ್ಬೇಡ? ತಡೆಯುತ್ತೆ. ತಂಗಿನ ಮುಖ್ಯ ಅಂತ ಅನ್ಸುತ್ತೆ. ಅವತ್ತಿನ ದಿನ ಸಾಯಕ್ಕೆ ಅಂತ ಹೋಗ್ತಾ ಇದ್ದಿ ತನ್ನ ತಂಗಿ ಪ್ರಾಣನೇ ಮುಖ್ಯ ಅಂತ ನನ್ ತಂದೆಗೂ ಅನ್ಸಿರತ್ತೆ. ಆ ಜಾಗದಲ್ಲಿ ನಾನೇ ಇದ್ದಿದ್ರು, ನೀವೇ ಇದ್ದಿದ್ರು, ಯಾಕೆ ಬೇರೆ ಯಾರೇ ಇದ್ದಿದ್ರು ಮೊದ್ಲು ತನ್ನ ತಂಗಿ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಾ ಇದ್ದಿದ್ದು. ಯುಗ ಯುಗ ಕಳೆದ್ರು ಒಬ್ಬ ಅಣ್ಣನ್ಗೆ ತಂಗಿ ತಂಗಿನೇ. ಅವತ್ತು ನನ್ನ ತಂದೆ ಮಾಡಿದ್ದು ತಪ್ಪು ಅನ್ನೋದೇ ಆದ್ರೆ ಇವತ್ತು ನಿಮ್ ಮೊಮ್ಮಗ ಮಾಡಿರೋದು ತಪ್ಪೇ. ನಿಮ್ ಮೊಮ್ಮಗಳು ಓಡೋಗೋದಿಕ್ಕೆ ಸಹಾಯ ಮಾಡಿದ್ದು ಈ ನಿಮ್ಮ ಮೊಮ್ಮಗನೇ. ಹೊಡಿ ತೀರ್ಪು ಈಗ. ಹೊಡೆಯ ಯಾಕೆ ಸುಮ್ಮನೆ ಆಗ್ಬಿಟ್ರೆ?
20 ವರ್ಷದ ನಿನ್ನ ದ್ವೇಷದ ಉರಿ ಇನ್ನೂ ಆರಿಲ್ವೇನೋ? ಅವನು ನನ್ನ ಮೊಮ್ಮಗ ಕಣೋ, ನನ್ನ ಮೊಮ್ಮಗ. ನಿನ್ನ ಕೊಲ್ಲಬೇಕು ಅಂತ ಅನಿಸಿದ್ರೆ ನಾನಿದ್ದೀನಿ. ನನ್ನನ್ನು ಕೊಂದ ಹಾಕೋ, ನನ್ನನ್ನು ಕೊಂದ ಹಾಕೋ. ನಾನು ಅಷ್ಟೊಂದು ಕ್ರೂರಿನ ಭಾವ. ಇಷ್ಟು ದಿನ ದ್ವೇಷ ತುಂಬಿಕೊಂಡು ಅಂಧಕಾರದಲ್ಲಿದ್ದೆ. ನಿನ್ನ ಮೊಮ್ಮಗ ನನ್ನ ಕಣ್ಣು ತೆರೆಸ್ಬಿಟ್ಟ. ನನ್ನನ್ನು ಕ್ಷಮಿಸ್ಬಿಡು ಭಾವ. ಹೇಳಿದ ಕೆಲ್ಸ ಎಲ್ಲ ಮಾಡಿದೀನಿ. ನಾನ್ ನಿನ್ ಮಗ ಅಲ್ವಾ? ನಿನಗ್ ನಾನ್ ಬೇಡ ಅಲ್ಲ? ನಾನ್ ಬೇಡವಾ ನಿಮ್ಮಿ? ನಾನ್ ಬೇಡವಾ? ನೀ ನನ್ ಮಗನೇ ಕಣೋ. ಕೃಷ್ಣಗೆ ದೇವಕಿನೇ ತಾಯಿ ಆದ್ರು ಯಶೋಧನೆ ಕಣೋ ಅವನಮ್ಮ. ಯಾವಾಗ್ಲೋ ಜೈ ಜೈನ್ ಬಿಡ್ತೀಯ. ಇದಕ್ಕೆ ಜೈನ್ ಬೇಕಣೋ ಒಂದ್ಸರಿ ಅನ್ನ. 2 ಮಂಥನಗಳು ಬಂದ ಖುಷಿಗೆ ಅನ್ಸಲ. 2 ಪರಂಪರೆಗಳು ಒಂದಾದವು, ಬಾಂಧವ್ಯಗಳು ಒಂದಾದವು. ಬೇರೆ ಬೇರೆ ಆಗಿ ಬರ್ತಿದ್ದ ಅರ್ಶಿನ ಕುಂಕುಮ ಒಂದಾಗಿ ಆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಅರ್ಪಣೆ ಆಯ್ತು. ಇಷ್ಟೆಲ್ಲ ಆದ್ಮೇಲೂ ನಮ್ ಹುಡುಗನ್ ಲೈಫಲ್ಲಿ ಸರ್ಪ್ರೈಸ್ ಬರ್ಲಿಲ್ಲ ಅಂತ ಮಾತ್ರ ಅನ್ಕೋಬೇಡಿ. ಅಷ್ಟಲ್ಲಾಗ್ಲಿ ಇನ್ನೊಂದು ಸರ್ಪ್ರೈಸ್ ರೆಡಿಯಾಗಿ ಕಾಯ್ತಾ ಇತ್ತು. ಆರ್ಮಿಗೆ ಹೋಗಿಲ್ವಾ? ಹಾಗಾದ್ರೆ ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡಲ್ಲ. ನೀವೇನ್ ಚಿಂತೆ ಹೊರಟಿದ್ದಾರೆ. ಇದೇನ್ರಿ ನೀವು? ಸೂಸೈಡ್ ಮಾಡ್ಕೋಬೇಕು ಅಂತಿದ್ದೀನಿ. ಮತ್ತೆ ಸೂಸೈಡಾ? ಯಾಕೋ? ಈ ಸರಿ ನಂಗೆ ರಿಯಲ್ ಆಗಿ ಲವ್ ಆಗಿದೆ. ಯಾರ ಮೇಲೋ? ನಿಮ್ ಮೇಲೆ. ಐರಾವತ ಬಸ್ಸು ತುಂಬಾ ರಸ್ಸು, ಟಾಪ್ ಮೇಲೆ ಕುಂತು ಟಾಟಾ ಮಾಡ್ಲ ನಾನು. ಮುದ್ದು ಮಾಡೋದ್ ಹೆಂಗೆ, ಹಗ್ಗು ಮಾಡೋದ್ ಹೆಂಗೆ, ಕನ್ಫ್ಯೂಸ್ ಅನ್ನೋ ನಂಗೆ, ದೂರ ಇರೆ ಸುಮ್ಕೆ. ಹೂವಿನಾರ ಪೋಣ್ಸೋರು ಊರಿನಲ್ಲೇ ಇಲ್ಲ, ಸುಮ್ನೆ ಇಷ್ಟು ಕಾಯ್ಸೋಕೆ ನಂಗೂ ಇಷ್ಟ ಇಲ್ಲ. ಇಷ್ಟಪಟ್ಟು ಬಂದು ನಾ ಬಿಟ್ಟು ಕೊಡಂಗಿಲ್ಲ. ಕೃಷ್ಣನ್ ಗೇಮು ಸ್ಟಾರ್ಟ್ ಆಗೋಯ್ತು.